ಎಲ್ರಿಗೂ ನಮಸ್ಕಾರ. ದಯವಿಟ್ಟು ಕ್ಷಮಿಸಿ, ಪ್ರಾರಂಭ ಮಾಡೋದು 5 ನಿಮಿಷ ತಡ ಆಯಿತು. ಜೊತೆಗೆ ಈಗ ಸುಮಾರು ಒಂದು ತಿಂಗಳಕ್ಕೂ ಹೆಚ್ಚು ದಿನಗಳ ಅಂತರದಲ್ಲಿ ನಾವು ಲೀಲಾಜಾಲನ್ಯಾಸನ ಮತ್ತೆ ಪ್ರಾರಂಭಿಸ್ತಾ ಇದ್ದೇವೆ. ಈಗ ಮೊದಲೇ ನಾವು ಸೂಚಿಸಿದಂತೆ ಹಾಸ್ಯದ ಕುರಿತಾಗಿ ನಾವು ಕಡೆಯ ಆಯ್ಕೆಯನ್ನು ಮಾಡಲಾಗಿತ್ತು. ಆದರೆ ಹಾಸ್ಯದ ಕುರಿತು ಎಷ್ಟೊಂದು ವಿಚಾರಗಳನ್ನು ನಾವು ತಿಳಿದುಕೊಳ್ಳಲಿಕ್ಕಿದೆ ಅಂತ ಅನ್ನೋದು ಇವತ್ತಿನ ಉಪನ್ಯಾಸದಲ್ಲಿ ಮೂಡಿ ಬರಲಿಕ್ಕಿದೆ ಅಂತ ಅಂದ್ಕೊಂಡಿರ್ತೀನಿ. ಸರ್ ಅವರು ಈಗಾಗಲೇ ಆ ಕುರಿತು ಸಾಕಷ್ಟು ವಿಚಾರಗಳನ್ನ ತಂಡದಲ್ಲಿ ಹಂಚಿಕೊಂಡಿದ್ದಾರೆ. ಬಂದಂಥ ಎಲ್ಲರೂ ಕೂಡ ಆತ್ಮೀಯ ಸಾಗಿಸ್ತಾ ಇದ್ದಾರೆ. ಮತ್ತು ನಾವು ನಿರಂತರವಾಗಿ ಆಚಾರ ವಿಚಾರದ ಲೀಲಾಜಾಲನ್ಯಾಸಗಳನ್ನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ಬರುವ ವಾರದ ಲೀಲಾಜಾಲನವನ್ನು ಸ್ವಲ್ಪ 1-2 ದಿನಗಳಲ್ಲಿ ಅದರ ದಿನಾಂಕವನ್ನು ಸೂಚಿಸಲಾಗುತ್ತೆ. ಎಲ್ಲರನ್ನೂ ಕೂಡ ಆತ್ಮೀಯ ಸ್ವಾಗತ, ಸರ್ವನ್ನು ಕೂಡ ಸ್ವಾಗತ, ಉಪನ್ಯಾಸನ ಪ್ರಾರಂಭಿಸಬೇಕಾಗಿ ವಿನಿಸ್ತಾ ಇದ್ದೇನೆ. ಬಳಗದ ಎಲ್ಲ ಸದಸ್ಯರಿಗೆ ಗೌರವಪೂರ್ವಕ ನಮಸ್ಕಾರ. ಹಾಸ್ಯವನ್ನು ಕುರಿತು ತಮ್ಮೊಂದಿಗೆ ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳುವ ಪ್ರಯತ್ನವನ್ನು ಈಗ ನಾನು ಮಾಡ್ತಾ ಇದ್ದೀನಿ. ಆ ಪ್ರಯತ್ನದಲ್ಲಿ ನಿಮ್ಮ ನಿರೀಕ್ಷೆಗಿನ್ನ ಭಿನ್ನವಾದಂತಹ ಕೆಲವು ಸಂಗತಿಗಳು ಇದ್ದೀತು ಅಂತ ನನ್ನ ಭಾವನೆ. ಮೊದಲನೆಯದಾಗಿ, ನಮಗೆ ನಗು ಏಕೆ ಬರುತ್ತದೆ ಅನ್ನುವ ಪ್ರಶ್ನೆಗೂ ಮುಂಚೆ ಒಂದು ಅಂಶ ತಿಳ್ಕೋಬೇಕು. ಏನಂದ್ರೆ, ಹಕ್ಕಿಗಳಿಗೆ ಹೇಗೆ ಗೂಡು ಕಟ್ಟುವ ಸಾಮರ್ಥ್ಯ ಆನುವಂಶಿಕವಾಗಿ ಬಂದಿದೆ ಅಂತ ಹೇಳ್ತೀವೋ, ಹಾಗೆ ಮಾನವನಿಗೆ ಯಾವ ಸಾಮರ್ಥ್ಯ ಹುಟ್ಟಿನಿಂದ ಬಂದದ್ದು, ಅವನು ಕಲ್ತ್ಕೊಳ್ಳೋಕ್ ಮುಂಚೆನೆ ಬಂದದ್ದು ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಹೇಳೋದು ತುಂಬಾ ಕಷ್ಟ. ಆದರೆ ವಿಜ್ಞಾನಿಗಳ ಸಹಮತ ಇರೋದು ನಗು ಮತ್ತು ಅಳುವಿನ ಬಗ್ಗೆ. ಹುಟ್ಟು ಕುರುಡರು, ಹುಟ್ಟು ಕಿವುಡರು, ಅವ್ರಿಗೆ ಒಂದು ಭಾವೋತ್ಕರ್ಷ ಆದಾಗ ಅವರು ನಗುತ್ತಾರೆ, ಅಳುತ್ತಾರೆ ಅನ್ನುವಂಥದ್ದು ಗಮನಿಸಬೇಕಾದಂಥದ್ದು. ಆದ್ದರಿಂದ ಒಂದು ಅಳುವುದು, ನಗುವುದು ಆನುವಂಶಿಕ ಪ್ರತಿಭೆ ಅಂತ ಮೊದಲು ನಾವು ಸ್ಪಷ್ಟ ಮಾಡಿಕೊಳ್ಳೋಣ. ಆದ್ದರಿಂದ ಇದು ಯಾರೋ ಕಲಿಸಿದ್ದು ಅಲ್ಲ ಅನ್ನುವಂಥ ಸಂಗತಿ. ಈಗ ಮುಂದಕ್ಕೆ ಆ ನಗುವಿನ ಬಗ್ಗೆ ನೋಡ್ತಾ ಹೋಗೋಣ ಅಂತಂದ್ರೆ, ನಾವು ಏಕೆ ನಗುತ್ತೇವೆ ಅನ್ನುವ ಪ್ರಶ್ನೆಯನ್ನು ಹಾಕೊಳ್ಳಲ್ಲ ಅಂತ ನಾನು ಅದರಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಯಾಕೆ ನಾನು ಆ ಪ್ರಸ್ತಾಪ ಮಾಡಿದ್ದೀನಿ ಅಂದ್ರೆ, ಏಕೆ ನಗುತ್ತೇವೆ ಅಂತ ನಾವೇನಾದ್ರೂ ಪಟ್ಟಿ ಮಾಡಿದ್ದಿದ್ರೆ ಆ ನಗುವನ್ನ ಅನೇಕ ರೀತಿಯಿಂದ ವರ್ಗೀಕರಣ ಮಾಡೋದಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕೆ ಮುಂಚೆ ಮಂಕುತಿಮ್ಮನ ಕಗ್ಗದ ಪದ್ಯದಿಂದಲೇ ನಾನು ಪ್ರಾರಂಭ ಮಾಡ್ತೇನೆ. ಅಳುವೇನು ನಗುವೇನು ಹೃತ್ ಕಪಾಟೋದ್ಘಾಟ ಅಂತ ಹೇಳ್ತಾರೆ. ಹೃದಯ ಅನ್ನೋ ಕಪಾಟ ಅಂದ್ರೆ ಅಲ್ಮೈರ, ಬಾಗಿಲು ತೆಗೆದಿರುವಂಥದ್ದು, ಬಾಗಿಲು ತೆಗೆಯುವಂಥದ್ದು ಅಂತ. ಉದ್ಘಾಟ ಅಂದ್ರೆ ಬಾಗಿಲು ತೆಗೆದು, ಹೃತ್ ಕಪಾಟೋದ್ಘಾಟ ಅಂದ್ರೆ ಹೃದಯದ ಬಾಗಿಲು ತೆರೆಯುವಂಥದ್ದು. ಅಂದ್ರೆ ನಗು ಅಳು ಅನ್ನುವಂಥದ್ದು ಒಂದು ವಿನಿಮಯಕರ ಗುಣ, ಹೃದಯವನ್ನು ಮುಚ್ಚಿಟ್ಕೊಂಡಿದ್ದನ್ನ ತೆರೆಕೊಳ್ಳುತ್ತೆ ಅಂತ DVG ಹೇಳ್ತಾರೆ. ಮುಂದಕ್ಕೆ ಹೇಳ್ತಾರೆ, ಶಿಲೆಯೇ ನೀ ಕರಗದಿರಲ್, ನೀರಿಗೆ ಉಪ್ಪು ಹಾಕಿದ್ರೆ ಕರಗುತ್ತೆ, ಮರಳು ಹಾಕಿದ್ರೆ ಕರಗಲ್ಲ, ಕಲ್ಲು ಹಾಕಿದ್ರೆ ಕರಗೋದಿಲ್ಲ. ಹಾಗೆ ಪ್ರಪಂಚದ ಆಗು ಹೋಗುಗಳಿಗೆ ಯಾವುದಕ್ಕೂ ನೀನ್ ಕರಗದೆ ಇರೋದಕ್ಕೆ ನೀನೇನ್ ಕಲ್ಲೆ ಅಂತ ಕೇಳ್ತಾರೆ. ಅರಳದಿರೆ ಮರಳೆ, ಕರಗಿ ತನ್ನತನ ಕಳ್ಕೊಳ್ಳೋದು ದುಃಖ, ತನ್ನತನವನ್ನು ಹೆಚ್ಚಿಸ್ಕೊಳ್ಳೋದು ಅರಳದಿರೆ ನೀನೇನ್ ಮರಳೆ. ಈಗ ಅವಲಕ್ಕಿನ ಬಾಣ್ಲೆಯಲ್ಲಿ ಹುರಿಯುವಾಗ ಮರಳು ಹಾಕೋತೀವಿ, ಮರಳು ಅರಳೋದಿಲ್ಲ, ಅವಲಕ್ಕಿ ಅರಳುತ್ತೆ. ಹಾಗಾಗಿ ನೀನ್ ಮರಳೋ ಅವಲಕ್ಕಿನೋ ಅಂದ್ರೆ ನಿರ್ಭಾವುಕತೆ ಅನ್ನೋದು ಏನಷ್ಟು ಸುಲಭವಲ್ಲ, ನಗುವುದೊಳುವುದೇ ಸಹಜವಾದ್ದು ಅಂತನ್ನುವಂಥದ್ದನ್ನ ಅವ್ರು ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಅಳುವೇನು ನಗುವೇನು ಹೃತ್ಕಪಾಟೋದ್ಘಾಟ, ಶಿಲೆಯೇ ನೀ ಕರಗದಿರಲ್, ಅರಳದಿರಲ್ ಮರಳೆ,
ಮುಂದಕ್ಕೆ ಹೇಳ್ತಾರೆ, ಒಳ ಜಗವ ಹೊರ ಒಡಿಪ ಹೊರ ಜಗವ ನೊಳಕೊಳ್ಳುವ ಸುಳಿದಾರಿ ಅಳು ನಗುವು ಮಂಕುತಿಮ್ಮ. ನನ್ನ ಒಳ ಜಗತ್ತಿನಲ್ಲಿ ಏನೋ ಒಂದು ಭಾವೋತ್ಕರ್ಷ ಉಂಟಾದ್ರೆ ಅದನ್ನ ಹೊರಗೆ ಹಾಕ್ಬೇಕಾದ್ರೆ ಬಾಗಿಲು ತೆಗೆದಿರ್ಬೇಕಲ್ಲ. ಹಾಗಾಗಿ ಹೃದಯದ ಬಾಗಿಲು ಮುಚ್ಚಿದ್ದು ಬಾಗಿಲು ತೆರ್ಕೊಂಡಾಗ ಒಳ ಜಗವ ಹೊರ ಒಡಿಪ ಹೊರ ಜಗವ ಒಳಕೊಳ್ಳುವ ಸುಳಿದಾರಿ ಅಳು ನಗುವು ಮಂಕುತಿಮ್ಮ ಅಂತ DVG ಹೇಳ್ತಾರೆ. ಆದ್ದರಿಂದ ಮನುಷ್ಯನಿಗೆ ವಿನಿಮಯ ಅನ್ನುವಂಥದ್ದು ಸಹಜವಾದ ಗುಣ. ಪದಾರ್ಥಗಳ ವಿನಿಮಯ ನಮಗೆ ಗೊತ್ತು, ಆದ್ರೆ ಪದಾರ್ಥಗಳ ವಿನಿಮಯನಾರು ಮುಂದೂಡಬಹುದು, ಭಾವ ವಿನಿಮಯವನ್ನ ಮುಂದೂಡೋದಕ್ಕೆ ಸಾಧ್ಯವೇ ಇಲ್ಲ. ಅದು ನಮ್ಗೆ ಹೇಳೋವರೆಗೂ ಸಮಾಧಾನ ಆಗೋದಿಲ್ಲ. ನನ್ಗೆ ಯಾವುದೋ ಒಂದು ಇಷ್ಟವಾದ ನಗೆ ಹೆಣ್ಣಿ ನಾನು ಓದಿದ್ರೆ ಯಾರು ಒಬ್ರು ಸಿಕ್ಕ ಅವ್ರ ಹತ್ರ ಹೇಳೋವರೆಗೂ ನನ್ನ ಮನಸ್ಸಿಗೆ ಚಡಪಡಿಕೆ. ಹಾಗಾಗೋದ್ರಿಂದ ಇಲ್ಲಿ ವಿನಿಮಯ ಕ್ರಿಯೆ ನಗು ಅನ್ನುವಂಥದ್ದು ಹುಟ್ಟಿನಿಂದ ಬಂದದ್ದು ಅನ್ನೋದು ಎರಡು ಮುಖ್ಯವಾದಂಥ ಸಂಗತಿ. ಇನ್ನೊಂದು ಸಂಗತಿಯನ್ನು ನಾನು ಅಲ್ಲಿ ಹಾಕಿದ್ದೆ, ಏನಂದ್ರೆ ನಾವು ಬಿದ್ರೆ ಅಳು ಬರುತ್ತೆ, ಇನ್ನೊಬ್ಬರು ಬಿದ್ರೆ ನಗು ಬರುತ್ತೆ ಅನ್ನುವಂಥ ಸಂಗತಿಯನ್ನ. ಇಲ್ಲಿ ನೋಡಿ, ಬೀಳುವ ಕ್ರಿಯೆ ಒಂದೇ. ನಾನು ಬಿದ್ರೆ ನಂಗೆ ಅಳು ಬರುತ್ತೆ, ಬೇರೆಯವ್ರು ಬಿದ್ರೆ ನಗು ಬರುತ್ತೆ. ಅದ್ಯಾಕೆ ಹಾಗೆ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ನಾನುವಿಗೆ ಘಾಸಿ ಆಗಿಲ್ಲ. ಇಲ್ಲಿ ಬೇರೆಯವ್ರು ಬಿದ್ದಾಗ ಅದ್ರ ಬದಲು ಒಂದು ಸಮಾಧಾನ ಆಗಿದೆ. ಸದ್ಯ ನಾನ್ ಬೀಳ್ಲಿಲ್ವಲ್ಲ, ಯಾರು ಬೀಳ್ಲಿ ಅಂತ. ಆ ಸಮಾಧಾನಕ್ಕೆ ಏನಾಗುತ್ತೆ, ನಂಗೆ ನಗು ಬರುತ್ತೆ. ಆದ್ರೆ ನಾನೇ ಬಿದ್ದಾಗ ಏನಾಗುತ್ತೆ, ನನಗೆ ವ್ಯಥೆ ಆಗುತ್ತೆ. ನಾನು ಎಲ್ರೆದ್ರಿಗೂ ಬಿದ್ಬಿಟ್ನಲ್ಲ ಅಂತ. ಎದ್ದ ತಕ್ಷಣ ನಾನು ತಿರುಗಿ ನೋಡ್ತೀನಿ, ಯಾರ್ಯಾರು ನಾನು ಬಿದ್ದದ್ ನೋಡಿದ್ರ ಅಂತ. ಹಾಗಾಗಿ ನಾನು ಬಿದ್ರೆ ಇದಾಗುತ್ತೆ. ಆದ್ರೆ ಬ್ರಹ್ಮಜ್ಞಾನಿಗಳಿರ್ತಾರಲ್ಲ, ತುಂಬಾ ತಿಳುವಳಿಕೆ ಇದ್ದವ್ರು, ಬ್ರಹ್ಮಜ್ಞಾನಿಗಳು ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಪ್ರಕೃತಿ ಅಂತಲೂ ಅರ್ಥ, ಅಥವಾ ಮೌನ ಅಂತಲೂ ಅರ್ಥ ಇದೆ, ಮೌನವಾಗಿರುವಂಥವ್ರು. ಈಗ ಉದಾಹರಣೆಗೆ ಅಷ್ಟಾವಕ್ರ ಒಂದು ಸಭೆಗೆ ಬಂದಾಗ ಜನಕನ ಸಭೆ, ಎಲ್ಲರೂ ನಕ್ಕರಂತೆ. ಆಗ ಅಷ್ಟಾವಕ್ರನು ನಕ್ಕನಂತೆ. ಯಾಕೆ ನಗ್ತಿದ್ದೀರಾ ಅಂತ ಕೇಳಿದ್ರಂತೆ. ಜನಕ ಕೇಳಿದಂತೆ, ನೀವು ನೋಡೋಕ್ ಚೆನ್ನಾಗಿಲ್ಲ, ವಕ್ರವಾಗಿದ್ದೀರಾ ಅಂತ. ಉಳಿದವ್ರು ನಕ್ರು, ನೀವ್ಯಾಕೆ ನಕ್ರಿ ಅಂತ ಕೇಳಿದಂತೆ. ಅದಕ್ಕೆ ಅವರು ಎರಡು ಕಾರಣ ಕೊಟ್ರಂತೆ ಅಷ್ಟಾವಕ್ರ ಮಹರ್ಷಿ. ಮೊದಲನೇ ಕಾರಣ, ಈ ದೇಹ ನಂದು ಅಲ್ಲ, ಅದರಿಂದ ಅವರೆಲ್ಲ ನಕ್ಕ ಹಾಗೆ ನಾನು ನಗ್ತೀನಿ. ನನ್ನ ದೇಹ ಅಂತ ಆಗಿದ್ರೆ ನಂಗೆ ನೋವಾಗ್ತಿತ್ತು, ಇದು ನನ್ನ ದೇಹ ಅಲ್ಲ, ಅದಕ್ಕೆ ನಾನು ನಗ್ತಿದ್ದೀನಿ, ಒಂದು ಕಾರಣ. ಎರಡನೇ ಕಾರಣ ಅಂದ್ರೆ, ಈ ವಕ್ರದ ದೇಹನೇ ನಾನು ಅಂತ ಅನ್ಕೊಂಡಿದಾರಲ್ಲ ನಿಮ್ಮ ಸಭೆಯಲ್ಲಿ ಜನ, ಅವ್ರನ್ನ ನೋಡಿ ನಗ್ತೀನಿ, ದೇಹ ಅಲ್ಲ ಅಂತ ವೇದಾಂತದ ಮಾತನ್ನ ಹೇಳಿದ್ರಂತೆ. ನೋಡಿ, ಇಬ್ರು ನಕ್ರ ಕಾರಣ ಬೇರೆ. ನಾನು ನನ್ನದು ಅಂದ್ಕೊಂಡಾಗ ವ್ಯಥೆ. ನಮ್ಮನೆ ಮಗು ಬಿದ್ರೆ ನಂಗೆ ಗಾಬರಿಯಾಗಿ ಓಡೋಗ್ತೀನಿ, ಪಕ್ಕದ ಮನೆ ಮಗು ಬಂದ್ರೆ ನಿಧಾನಕ್ಕೆ ಹೋಗಿ ಆಮೇಲೆ ಒಂಚೂರು ಸಮಾಧಾನ ಮಾಡ್ಬೋದು, ಅದು ಬೇರೆ ಮಾತು. ಇಲ್ಲಿ ನಾನುವಿಗೆ ಘಾಸಿಯಾದಾಗಲೂ ನಗುವುದು ಕಷ್ಟ, ನಾನುವಿಗೆ ಘಾಸಿ ಆಗದೇ ಇದ್ದಾಗ ಸುಮ್ಮನಿರೋದು ಕಷ್ಟ. ಇದು ನಗುವಿನ ಅಳುವಿನ ವಿಶೇಷ. ಇನ್ನು ಮುಂದಕ್ಕೆ ಹೋಗೋಣ. ನಾವು ಯಾವಾಗ ನಗ್ತೀವಿ ಅಂದ್ರೆ, ಕಷ್ಟ ಕಣ್ಮರೆಯಾದಾಗ ನಗ್ತೀವಿ. ಸದ್ಯ ಆಗಿರೋ ಕಷ್ಟ, ತಲೆ ತೊಳ್ಕೊಂಡ್ಬಿಟ್ನಪ್ಪ, ಎಲ್ಲ ತಲೆನೋವಾಗಿತ್ತು, ಇತ್ತು ಆವಾಸವೇ ಬೇಡ ಅಂತ ತಲೆ ತೊಳ್ಕೊಂಡ್ಬಿಟ್ಟೆ ಅಂತ ಹೇಳುವಾಗ ನಮ್ಗೆ ನಗು ಬರುತ್ತೆ. ಅಂದ್ರೆ ನಕಾರಾತ್ಮಕವಾದದ್ದು ವಿಲೇವಾರಿ ಆದ್ರೆ ನಗು ಬರುತ್ತೆ. ಮನೆ ಕಸ ಎಲ್ಲ ಹೋದ್ರೆ ಎಷ್ಟೋ ಹಿತವಾಯ್ತು ಅಂತೀರಲ್ಲ, ಹಾಗೆ. ಆಮೇಲೆ ಇದು ಇನ್ನೊಂದು ಏನಾಗುತ್ತೆ ಅಂದ್ರೆ, ಸುಖ ಕಾಣಿಸಿಕೊಂಡ ನಗೆ. ಅಕಸ್ಮಾತ್ ನನ್ಗೊಂದು ಸುಖದ ಸೂಚನೆ ಏನಾದ್ರು ಕಾಣಿಸ್ತೆ, ಈ ಸುಖ ಆಗ್ತಾ ಇದೆ, ಇನ್ನೂ ಜಾಸ್ತಿ ಸುಖ ಸಿಗುತ್ತೆ ಅಂದ್ರೆ ಅದಕ್ಕೆ ನಾನು ನಗ್ತೀನಿ. ದಿಗ್ವಿಜಯದ ನಗೆ, ನಾನೇನೋ ಸಾಧಿಸ್ತೀನಿ ಅನ್ಕೊಂಡಿದ್ದೆ, ಅದು ಸಾಧಿಸೋಕ್ ಸಾಧ್ಯವಾಯ್ತು, ಅದಕ್ಕೂ ನಗ್ತೀನಿ. ಹೀಗಾಗಿ ಇದು ನನಗೆ ಬರುವ ಕಷ್ಟ, ನಂಗೆ ಬರುವ ನಗೆ ನನ್ನ ಕಷ್ಟ ಮರೆಯಾದ್ರಿಂದ ಇರ್ಬೋದು, ನನ್ನ ಸುಖ ಬಂದಿದ್ರಿಂದ ಇರ್ಬೋದು, ಅಥವಾ ನನ್ನ ಸಾಧನೆ ಮಾಡೋದಕ್ಕೆ ಆದ್ರಿಂದ ಇರ್ಬೋದು. ಈಗ ಈ ಅನ್ಯರ ದೃಷ್ಟಿಯಿಂದ ನೋಡೋಣ. ಅನ್ಯರಿಗೆ ಕಷ್ಟ ಬಂದಾಗ್ಲೂ ನಗು ಬರುತ್ತೆ. ಯಾಕೆಂದ್ರೆ ಅದೇ ಇನ್ನು ಬೇರೆಯವ್ರು ಬಿದ್ದಾಗ ನಮ್ಗೆ ನಗು ಬರುತ್ತಲ್ಲ. ಯಾಕೆಂದ್ರೆ ನಾನ್ ಸದ್ಯ ಆ ಕಷ್ಟಕ್ಕೆ ಸಿಕ್ಕಾಕೊಂಡಿಲ್ವಲ್ಲ, ಐ ವಿಲ್ ಪ್ಲೇ ರೋಲ್ ಆಫ್ ಕನ್ಸೋಲರ್. ಅಂದ್ರೆ ಸಮಾಧಾನ ಮಾಡೋರ್ ಪಾತ್ರ ನಂಗಿರ್ಲಿ, ಬೀಳೋ ಕಷ್ಟ ನಂಗೆ ಬೇಡ, ಬೀಳೋ ಕಷ್ಟ ಇನ್ಯಾರಿಗಾರು ಇರ್ಲಿ ಅನ್ನೋಂಥ ಒಂದು ಧೋರಣೆ ಇದೆಯಲ್ಲ, ಅದರಿಂದ ಇನ್ನೊಬ್ಬರಿಗೆ ಕಷ್ಟ ಬಂದಾಗ್ಲೂ ನಗಬಹುದು. ಅಥವಾ ಉದಾರ ಮನಸ್ಸಿನವರು ಇನ್ನೊಬ್ಬರಿಗೆ ಸುಖ ಆದಾಗ್ಲೂ ನಗಬಹುದು. ತನಗೆ ಬಾರದ ಲಾಭ ತನಗೆ ಬಂದಾಗ ಜನಕನ ಅದೆಂತೂ ಹರುಷಿಪನ್ ಅಂತ DVG ಅವರು ಹೇಳ್ತಾರೆ. ಹೀಗಾಗಿ ಆ ಸಂದರ್ಭದಲ್ಲಿ ಕೂಡ ನಗಬಹುದು ಅಂತ ಹೇಳ್ಬೋದು.
ನಾವು ಸಾಮಾನ್ಯಕ್ಕೆ ನಗಬೇಕಾದ್ರೆ ಏನಾಗ್ಬೇಕು, ಇಬ್ರು ಇರ್ಬೇಕು, ಒಬ್ರು ನಗ್ಸೋಕೊಬ್ರು ಇರ್ಬೇಕು, ನಗೋಕೊಬ್ರು ಇರ್ಬೇಕು ಅಂತ ನಮ್ಮ ಭಾವನೆ. ಆದ್ರೆ DVG ಅವ್ರ ಪದ್ಯ ಮತ್ತೆ ಜ್ಞಾಪಿಸ್ಕೊಳ್ಳಿ, ಎಲ್ಲಿ ಇಬ್ರು ಬೇಕಾಗಿಲ್ಲ. ಒಳ ಜಗ ಹೊರ ಜಗ ಎರಡೂ ಇರ್ಬೇಕು. ಒಳ ಜಗ ಹೊರ ಜಗ ಎರಡೂ ಇರ್ಬೇಕಾದ್ರೆ ನನಗೆ ಪ್ರಜ್ಞೆ ಇರ್ಬೇಕು. ನನಗೆ ಒಳ ಜಗದ ಪ್ರಜ್ಞೆಯೂ ಇರಬೇಕು, ಹೊರ ಜಗದ ಪ್ರಜ್ಞೆಯೂ ಇರಬೇಕು. ಆಗ ಒಂದು ನಗೆಹನಿ ನೋಡ್ಬಿಟ್ಟು ನಗ್ತೀನಿ ಅಂತ ಇಟ್ಕೊಳ್ಳೋಣ, ಅವಾಗ ಇನ್ನೊಬ್ರಿಲ್ಲ. ನಾನು ನಗೆಹನಿ ಓದ್ತೀನಿ, ನಗ್ತೇನೆ, ಒಬ್ನೇ ನಗ್ಬೋದು. ನಗೆಹನಿ ಓದ್ತಿದ್ದೀನಲ್ಲ, ಅದು ಹೊರ ಜಗ. ನನ್ನ ಮನಸ್ಸು ಪ್ರತಿಕ್ರಿಯೆ ತೋರಿಸ್ತಿದೆಯಲ್ಲ, ಅದು ಒಳ ಜಗ. ಸೊ ಇಲ್ಲಿ ಬೇಕಾದ ಎರಡು ವ್ಯಕ್ತಿಗಳಲ್ಲ, ಎರಡು ಜಗತ್ತು. ಎರಡು ಜಗತ್ತು ಜೊತೆಗೆ ಎರಡು ಜಗತ್ತಿನ ಎಚ್ಚರ, ಅದು ತುಂಬಾ ಮುಖ್ಯವಾದದ್ದು. ಈಗ ನಾನು ಒಬ್ನೇ ಇದ್ದಾಗ ನಂಗೆ ನಗು ಬಂದ್ರೂ ನಗ್ಬೇಕಾದ್ರೆ ಮುಜುಗರ ಆಗುತ್ತೆ. ಯಾಕೆಂದ್ರೆ ನಗುವನಿಗೆ ಇನ್ಯಾರಿಗೂ ವರ್ಗಾವಣೆ ಮಾಡಕ್ ಆಗಲ್ವಲ್ಲ ಅಂತ. ಅಂಥದ್ರಲ್ಲೂ ಕೆಲವು ಸರಿ ನಾವು ಒಬ್ಬರೇ ಇದ್ದಾಗಲೂ ನಗೆಹನಿಗಳನ್ನ ಓದ್ಕೊಂಡು ನಗ್ತೀವಿ. ಅದರಿಂದ ಒಳ ಜಗವನ್ನ ಹೊರ ಹಾಕುವಾಗ ಇನ್ನು ಹೊರ ಜಗ ನೋಡುತ್ತೇ ಇವೆ ಅನ್ನೋ ಪ್ರಜ್ಞೆನೂ ಇಲ್ಲದೇನೂ ಕೂಡ ನಾವು ನಗ್ತೀವಿ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದಂಥ ಸಂಗತಿ. ಹೀಗಾಗಿ ನಗು ಅನ್ನೋದು ಕೂಡ ದುಗುಡ ಅನ್ನೋದು ಕೂಡ ನಿಗೂಢ. ನಾವು ಅದನ್ನ ನಕ್ಕು ಸುಮ್ಮನಾಗಿರೋದ್ರಿಂದ, ಆಳಕ್ಕೆ ಇಳಿದೇ ಇರೋದ್ರಿಂದ ನಮ್ಗೆ ಆಳ ಹೇಗೆ ಗೊತ್ತಾಗುತ್ತೆ? ವಾಪಿ ದಡದಲ್ಲಿ ನಿಂತು ಅದರ ಆಳ ಅಳೆಯುವೆ ಅಂತ DVG ಹೇಳ್ತಾರೆ. ಅವ್ರ ಕಾಲದಲ್ಲಿ ಇನ್ನೂ ರೇಡಿಯೇಷನ್ ಕಳಿಸ್ಬಿಟ್ಟು ಅಥವಾ ವೈಬ್ರೇಷನ್ ಕಳಿಸ್ಬಿಟ್ಟು ಅದು ಆಳನ್ನ ಅಳತೆ ಮಾಡೋ ಯಂತ್ರ ಇರಲಿಲ್ಲ. ಇದ್ರೂ ಅವ್ರ ಮಾತೇನು ಸುಳ್ಳಲ್ಲ, ಯಂತ್ರ ಅಳಿತ ಹೊರತು ನಾವಲ್ಲ ಅಳೆದಿದ್ದು. ಹಾಗಾಗಿ ವಾಪಿ ದಡದಲ್ಲಿ ನಿಂತು ಅಳೆಯುವ ಕೆಲಸನ ನಾವು ಮಾಡಕ್ ಹೋಗ್ತಿರೋದ್ರಿಂದ ನಮ್ಗೆ ನಗು ಏನು ಆಶ್ಚರ್ಯ, ನಗುದ್ರಲ್ಲಿ ಏನು ಆಶ್ಚರ್ಯ, ಎಲ್ಲರೂ ನಗ್ತೀವಪ್ಪ, ಅದು ಅತ್ಯಂತ ಸಹಜವಾದ್ದು. ಅಂದ್ರೆ ಆ ಯಾಕೆ ನಗ್ತೀವಿ ಅಂತ ಒಂದ್ ಪ್ರಶ್ನೆ ಹಾಕೊಂಡಿದ್ರೆ ಏನೇನೋ ಅರ್ಥಗಳು ಹೊಳಿತಾ ಇತ್ತು ಅನ್ನುವಂಥದ್ದು ಒಂದಂಶ. ನಗುವಿನ ವರ್ಗೀಕರಣ ಮಾಡೋದಾದ್ರೆ ಅನೇಕ ರೀತಿಯಿಂದ ನಗುವನ್ನ ವರ್ಗೀಕರಣ ಮಾಡಬಹುದು. ತೀವ್ರತೆಯನ್ನ ಆಧರಿಸಿ ವರ್ಗೀಕರಣ ಒಂದು ವಿಧಾನ. ಗಾಯಗೈಸ್ ನಗೋದು, ಹೂ ನಗೆ ಇದೆ, ಮೊಗ್ಗು ನಗೆ ಇದೆ, ಅಟ್ಟಹಾಸ ಇದೆ. ಈ ತರ ಆ ನಗುವ ತೀವ್ರತೆ ಇದೆಯಲ್ಲ, ಅದು ಇಂಟೆನ್ಸಿಟಿ ಅಂತ ನಾನು ಕರೆಯೋದಾದ್ರೆ, ಆ ಇಂಟೆನ್ಸಿಟಿ ಆಫ್ ಇಮೋಷನ್, ಆವೇಶದ ಒಂದು ತೀವ್ರತೆಗೆ ಆಧರಿಸಿ ವರ್ಗಾವಣೆ ಮಾಡಿದ್ರೆ ಇಷ್ಟೆಲ್ಲ ನಗುಗಳು ಇರಬಹುದು. ಆದ್ರೆ ನಗುವನ್ನು ನೋಡಿ ಆವೇಶದ ತೀವ್ರತೆಯನ್ನ ಕಂಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ದೊಡ್ಡ ನಗೆನ ಹೇಳಿದ್ರು ಮುಗುಳ್ ನಗೋರಿದ್ದಾರೆ, ಸಣ್ಣ ನಗೆ ಹೇಳಿದ್ರು ಗಾಯಗೈಸ್ ನಗೋರಿದ್ದಾರೆ. ಹಾಗಾಗಿ ತೀವ್ರತೆಗೂ ಮತ್ತು ಆವೇಶದ ತೀವ್ರತೆಗೂ ನಗುವಿಗೂ ಇರುವ ಸಂಬಂಧ ಯಾವ ಸ್ವರೂಪದ್ದು ಅಂದ್ರೆ ಅದು ವ್ಯಕ್ತಿಗತವಾದದ್ದು. ಸಾರ್ವತ್ರಿಕವಾಗಿ ನಾವು ಸಾಧಾರಣೀಕರಿಸಿ ಅಷ್ಟು ನಕ್ಕಿದ್ರಿಂದ ಅವನಿಗೆ ಜಾಸ್ತಿ ಖುಷಿಯಾಗಿದೆ, ಇವನು ಸುಮ್ಮನಿರೋದ್ರಿಂದ ಖುಷಿಯಾಗಿಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಎರಡನೇದು ತೀವ್ರತೆ ಆಧರಿಸಿದ ಹಾಗೆ ಕಾರಣ ಆಧರಿಸಿ ಹೇಳೋದಾದ್ರೆ ಅನೇಕ ಅದರಲ್ಲೂ ಕೂಡ ಇದೆ. ಕೊಂಕು ನಗು, ವ್ಯಂಗ್ಯದ ನಗು, ಕುಹಕದ ನಗು, ಅನಿರೀಕ್ಷಿತ ತಿರುವಿನ ನಗು. ಯಾವುದೋ ಒಂದು ಹೇಳ್ತಿದ್ದಾಗ ಒಂದು ಅನಿರೀಕ್ಷಿತವಾದಂಥ ತಿರುವು ಬಂದ್ಬಿಟ್ರೆ ಅವಾಗ್ಲೂ ನಾವು ನಗ್ತೀವಿ. ಹೀಗಾಗಿ ನಗೆಯ ಕಾರಣಗಳು ಸದ್ಭಾವದಿಂದ ಬಂದಿರಬಹುದು, ಇದು ದ್ವೇಷದಿಂದ ಬಂದಿರಬಹುದು, ಯಾವುದರಿಂದ ಬೇಕಾದ್ರೂ ಬಂದಿರಬಹುದು. ಹಾಗಾಗಿ ಕಾರಣ ಆಧರಿಸಿರುವ ನಗುವನ್ನ ನಾವು ಪಟ್ಟಿ ಮಾಡ್ಬೋದು. ನಾನು ಎಲ್ಲವನ್ನು ಹೇಳ್ತಿಲ್ಲ, ವರ್ಗೀಕರಣ ಮಾಡುವ ಸಾಧ್ಯತೆಯ ಬಗ್ಗೆ ನಾನು ಹೇಳ್ತಿದ್ದೀನಿ. ಮುಂದಿನ ಭಾಗ ತಾವೇ ಮಾಡ್ಕೋಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೋತೀನಿ. ಆದ್ರೆ ಕಾರಣ ಆಧರಿಸಿ ನಗುವಾಗ ನಾವು ಸಾಮಾನ್ಯಕ್ಕೆ ಒಳ್ಳೆ ನಗು, ಕೆಟ್ಟ ನಗು ಅಂತ ಎರಡೇ ಭಾಗ ಮಾಡೋದು ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ ಪಾಶ್ಚಿಮಾತ್ಯ ಪ್ರಭಾವದಿಂದ. ಆದ್ರೆ ಪ್ರತಿಯೊಂದು ಗುಣವೂ ಪ್ರತಿಯೊಂದು ವರ್ಗೀಕರಣವು ತ್ರಿಗುಣಾತ್ಮಕವಾದ್ದು. ಸಾತ್ವಿಕ ನಗು, ರಾಜಸ ನಗು, ತಾಮಸ ನಗು ಅನ್ನುವಂಥದ್ದು 3 ಬಗೆಯ ನಗೆ ಕೂಡ ಇರುತ್ತೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸ್ಬೇಕು. ತಾಮಸ ತಾಮಸ ಅಂದ್ರೆ ಕತ್ಲೆ. ಹಾಗಾದ್ರೆ ಅವ್ರು ಜೋಕೆ ಅರ್ಥವಾಗಿದ್ರೆ ಯಾಕೆ ನಗ್ತಾರೆ ಅಂತಂದ್ರೆ ಎಲ್ಲರೂ ನಗ್ತಿದಾರಲ್ಲ, ನಾ ಸುಮ್ಮನಿರಬಾರ್ದು ಅಂತ ನಗಬಹುದು. ಅದನ್ನ ತಾಮಸ ನಗೆ ಅಂತ ಕರೀಬಹುದು. ರಾಜಸ ನಗೆ ಅಂದ್ರೆ ಒಂದು ಉದ್ದೇಶದಿಂದ ಭೇಷ್ ಅನ್ನೋದಕ್ಕೋ ಅಥವಾ ನಾನೇ ಗೆದ್ದೆ ನೀ ಸೋತೆ ಅಂತ ಹೇಳೋದಿಲ್ಲ, ಅದು ರಾಜಸ ನಗು. ಆದ್ರೆ ಪ್ರಕೃತಿಯಲ್ಲಿ ಆಗ್ತಾ ಇರುವಂತಹ ಒಂದು ಪ್ರಾಣಿಯ ವರ್ತನೆ ನೋಡಿ ನಗುವಾಗ ಅದನ್ನ ಸಾತ್ವಿಕ ನಗು ಅಂದ್ರೆ ಯಾವ ಭಾವವನ್ನು ಅನ್ಯರಿಗೆ ಸಂವಹನ ಮಾಡಿದೆ ನಾನೇ ಆನಂದ ಪಡುವಂಥದ್ದಿದೆಯಲ್ಲ, ಅದು ಸಾತ್ವಿಕ ನಗು ಅಂತ. ತೀವ್ರತೆ ಆಧರಿಸಿ ಮಾಡಿದಾಗ ಕಾರಣವನ್ನೇ ವರ್ಗೀಕರಣ ಮಾಡಿ ನಗುವಂಥದ್ದು ಗಮನಿಸಬೇಕಾದ್ದು. ಬೇಂದ್ರೆಯವರ ವಾಕ್ಯ ತಾವು ನೆನಪು ಮಾಡ್ಕೊಳ್ಳಿ.
ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದ ಗಾಳಿ ಪಕ್ಕ ಪಡೆದಿತ್ತಿತ್ತು ಸಹಜ ಪ್ರಾಸ, ಮಿಂಚಿ ಮಾಯವಾಗುತ್ತಿತ್ತು ಒಂದು ಮಂದಹಾಸ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದ್ದು. ಆ ಮಂದಹಾಸ ಇದೆಯಲ್ಲ, ಅದು ಮಿಂಚ್ತಾ ಇತ್ತು, ಮಾಯವಾಗ್ತಾ ಇತ್ತು ಅಂತ ಎರಡು ಗುಣ ಹೇಳಿದ್ದಾರೆ ಬೇಂದ್ರೆಯವರು. ಮಿಂಚ್ತಿತ್ತು ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅದು ಮಿಂಚು ಹೇಗೆ ಅನಿರೀಕ್ಷಿತವಾಗಿ ಬರುತ್ತೋ ಹಾಗೆ ಬಂತು. ಅದು ಯಾರು ನಿರೀಕ್ಷೆ ಮಾಡಿರಲ್ಲ ಮಿಂಚು ಯಾವಾಗ ಬರುತ್ತೆ ಅಂತ ಯಾರು ಮುನ್ಸೂಚನೆ ಕೊಡೋಕ್ಕಾಗುತ್ತೇನು? ಹಾಗೆ ಮಿಂಚುತ್ತಿತ್ತು. ಸರಿ, ಮಾಯ ಯಾಕಾಯ್ತು? ಮಿಂಚು ಏನೋ ಮಾಯವಾಗುತ್ತೆ, ನಗು ಯಾಕೆ ಹಾಗೆ ಮಾಯವಾಗುತ್ತೆ ಅಂತಂದ್ರೆ, ನಮ್ಮ ಮನಸ್ಸು ಅನೇಕ ಗೊಂದಲಗಳ ಸೆರೆಯಲ್ಲಿ ಸಿಕ್ಕಾಕೊಂಡಿದೆ. ನಗುತ್ತಿದ್ದ ಹಾಗೆ ಮತ್ತೆ ಹಳೆದೆಲ್ಲ ನೆನಪಾಗಿ ಮತ್ತೆ ನಾವು ಹಿಂದಕ್ಕೆ ಹೊರಟೋಗ್ತೀವಿ. ಅದರಿಂದ ಮಿಂಚುವುದು ನಗೆಯ ಉದ್ಭವ. ಆದ್ರೆ ಆ ಮಿಂಚು ಬಹಳ ಕಾಲ ಹೇಗೆ ಉಳಿಯಲ್ವೋ ಹಾಗೆ ನಗೆ ಬಹಳ ಕಾಲ ಉಳಿಯೋದಿಲ್ಲ. ನೀವು ಚಾರ್ಲಿ ಚಾಪ್ಲಿನ್ ಹೇಳಿರುವಂತ ಮಾತು ನೀವು ಜ್ಞಾಪಿಸ್ಕೊಳ್ಳಿ. ಒಂದು ಸರಿ ಹೇಳಿದ ನಗೆ ಹನಿ ಇನ್ನೊಂದ್ಸರಿ ಹೇಳಿದ ನಗು ಬರಲ್ಲ. ಆದ್ರೆ ಒಂದ್ಸರಿ 100 ಸರಿ ಯಾಕೆ ಹೇಳ್ತೀರಾ ಅಂತ ಅವ್ನು ಹೇಳ್ತಾನೆ. ಅದೇನಾದ್ರು ಇರ್ಲಿ, ಈ ನಗು ಇನ್ನೂ ನಿಗೂಢವೆ ಅನ್ನುವಂಥದ್ದನ್ನ ನಾನು ಹೇಳಕ್ಕೆ ಹೊರಟು. ಮಿಂಚೋದು ಸಹಜ, ಮಾಯವಾಗೋದು ಸಹಜ ಅನ್ನುವಂಥದ್ದು ಗಮನಿಸಬೇಕಾದ್ದು. ಇನ್ನೊಂದು ಗಾದೆ ಇದೆ ಕನ್ನಡದಲ್ಲಿ ಹಾಸ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದೇನಪ್ಪಾ ಅಂದ್ರೆ, ಹಾಸ್ಯವಿಲ್ಲದ ನಗು ಕೂಸಿಲ್ಲದ ಮುದ್ದು ಅಂತ. ಮನೇಲಿ ಮಗುವೇ ಇಲ್ಲ, ಮುದ್ದು ಮಾಡೋದೆಂಥದ್ದು? ಅದು ಕೂಸಿಲ್ಲದ ಮುದ್ದು. ಆದ್ರೆ ಹಾಸ್ಯವಿಲ್ಲದೆ ಹೇಗೆ ನಗೋದು ಅಂತ ಈ ಗಾದೆನ ನಾನು ಬಾಲ್ಯದಲ್ಲಿ ಏನ್ ಅನ್ಕೊಂಡಿದ್ದೆ ಅಂದ್ರೆ, ಹೊರಗೆ ಬಾಹ್ಯ ಕಾರಣವಿಲ್ಲದೆ ನಾವು ನಗೋಕ್ ಸಾಧ್ಯವೇ ಇಲ್ಲ ಅಂತ. ಆದ್ರೆ ಬಾಹ್ಯ ಕಾರಣ ಇಲ್ದಲೇನೆ ನಾವು ನಗೋಕ್ ಸಾಧ್ಯ ಅನ್ನೋವಂಥದ್ದನ್ನ ದಾರ್ಶನಿಕ ನಗು ಅಂತ ಹೇಳ್ತಾರೆ. ಈಗ ಉದಾಹರಣೆಗೆ ಕೃಷ್ಣ ಅರ್ಜುನ ಹೇಳ್ತಾ ಇದ್ದಾನೆ, ನನಗೆ ತುಂಬಾ ಕಷ್ಟ ಆಗಿದೆ, ನಂಗೆ ಯಾವ ಸರಿ ಅಂತ ಹೇಳು ಟೆನ್ಷನ್ ಅಲ್ಲಿ ಅವನು ಹೇಳ್ತಿದ್ದಾನೆ. ಸೈನಿಕರೆಲ್ಲ ಕಾಯ್ತಿದ್ದಾರೆ, ಕೃಷ್ಣ ನಿಂತಿದ್ದಾನೆ ಇಲ್ಲಿ. ಅವನಿಗೆ ಎಲ್ಲಿಂದ ಹಾಸ್ಯ ಬಂತು? ಎಲ್ಲಿಂದನೂ ಬರಲಿಲ್ಲ. ಅವನು ಆವಾಗ ಅವನಿಗೆ ಕೊನೆಗೆ ಎಲ್ಲಿವರೆಗೆ ಹೇಳ್ದ ಅಂದ್ರೆ, ಅರ್ಜುನ ನನ್ನನ್ನು ಶಿಕ್ಷೆ ಮಾಡು, ನಾನು ನಿನ್ ಶಿಷ್ಯ, ಸ್ಯಾದಿ ಮಾಂ ತ್ವಾಂ ಪ್ರಪನ್ನಂ, ನಾನು ನಿನಗೆ ಶರಣಾಗಿದ್ದೀನಿ, ನಂಗೆ 4 ಏಟ್ ಹಾಕು ನೀನು ಅಂತ ಹೇಳಿದಾಗ್ಲೂ ಕೂಡ ಏನು ಶಿಕ್ಷೆ ಕೊಟ್ಟ ಕೃಷ್ಣ ಅಂದ್ರೆ, ತಮೋವಾಚ ಹುರ್ವಿದ್ ಹೃಷಿಕೇಶ ಪ್ರಹಸನ್ನಿವ ಭಾರತ, ನಗನಗ್ತ ಮಾತಾಡಕ್ ಶುರು ಮಾಡ್ದ ಅಂತ. ಅದರಿಂದ ನಗು ಒಂದು ರೀತಿಯಲ್ಲಿ ಅಲ್ಲಿಗೆ ಕೃಷ್ಣನಿಗೆ ನಗೋಕೆ ಏನ್ ಕಾರಣ ಇದೆ? ಬಾಹ್ಯ ಕಾರಣ ಯಾವುದೂ ಇಲ್ಲ. ಅದರಿಂದ ಮೇ ಬಿ ಅದು ಬೋಧನೆಯ ನಗು ಇರ್ಬೋದೋ ಎನ್ಕಥೋ. ಹಾಗಾಗಿ ಕಾರಣ ಇಲ್ಲದೇ ಇರೋ ನಗುವಿನೂ ಇರಕ್ ಸಾಧ್ಯ. ನಾವೇ ಆನಂದ ಸ್ವರೂಪರು, ಸಚ್ಚಿದಾನಂದ ಸ್ವರೂಪರು ಅನ್ನುವಂಥದ್ದು ಇದೆಯಲ್ಲ, ಅದು ದಾರ್ಶನಿಕ ನಗೆ ಅಂತ ಅನ್ನಿಸ್ಕೊಳ್ಳುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಆತ್ಮೀಯರೇ. ಹೀಗಾಗಿ ಈ ನಗೆಯನ್ನು ಕುರಿತಂತಹ ಚರ್ಚೆ ತುಂಬಾ ಕುತೂಹಲ ಕೆರಳಿಸುವಂಥದ್ದು ಅನ್ನುವಂಥದ್ದು. ನಗೆಯನ್ನು ಕುರಿತ ಅನೇಕ ಸಿದ್ಧಾಂತಗಳಿವೆ. ಆ ಸಿದ್ಧಾಂತಗಳನ್ನೆಲ್ಲ ನಾನು ಈಗ ಹೇಳ್ತಾ ಹೋಗ್ತಾ ಇಲ್ಲ. ಆದರೆ ಆ ಸಿದ್ಧಾಂತದ ಆಳದಲ್ಲಿ ಇರುವಂತಹ ಒಂದು ಸ್ವಾರಸ್ಯವನ್ನ ನನಗೆ ತಿಳಿದ ಮಟ್ಟಿಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಹಾಸ್ಯ ಅನ್ನೋ ಪದನೇ ತಗೊಳ್ಳಿ. ಹಾಸವನ್ನುಂಟು ಮಾಡುವುದು ಹಾಸ್ಯ. ಆದ್ದರಿಂದ ಹಾಸ್ಯ ಅಂದ್ರೆ ನಗುವನ್ನು ಉಂಟು ಮಾಡುವುದು ಅಂತ. ಅದಕ್ಕೆ ಸಂತೋಷ ಅಂತ ಕೂಡ ಅಂತೀವಿ. ಸಂತೋಷ ಬೇರೆ, ಹಾಸ್ಯ ಬೇರೆನೆ ಅಂದ್ರೆ ಇಲ್ಲ, ನನಗೆ ಇಷ್ಟು ಸಾಕು, ಬೇರೆ ಯಾವುದೂ ಬೇಡ ಅಂತ ಮನುಷ್ಯ ಸಂತೃಪ್ತಿಯನ್ನ ಆ ಕ್ಷಣ ಅನುಭವಿಸ್ತಾನಲ್ಲ. ತೋಷ ಅಂದ್ರೆ ತೃಪ್ತಿ ಅಂತ, ಸಂತೋಷ ಅಂದ್ರೆ ಸಂತೃಪ್ತಿ ಅಂತ. ಆದ್ದರಿಂದ ಸಂತೋಷ ಆಗೋದು ಕೂಡ ಒಂದು ಮನಸ್ಸಿನ ಸ್ಥಿಮಿತತೆಯ ಸೂಚನೆ. ಆದಾಗ ಆ ಸಂತೋಷ ಯಾವಾಗಲೂ ನಗುವಿನಲ್ಲಿ ವ್ಯಕ್ತವಾಗಬೇಕು ಅಂತ ಇಲ್ಲ. ಆ ಸಂತೋಷನೇ ಒಂದು ಮನಸ್ಸಿನ ಸ್ಥಿತಿ. ಅದು ಆ ನಗುವು ಅದೇ ಮನಸ್ಥಿತಿಯನ್ನ ತಾತ್ಕಾಲಿಕವಾಗಿ ತಂದ್ಕೊಡುತ್ತೆ. ಆದ್ದರಿಂದ ನಗುವನ್ನು ನಾವೆಲ್ಲ ಹಂಬಲಿಸೋದು ಯಾಕೆ ಅಂದ್ರೆ, ಅದು ಪರೋಕ್ಷವಾಗಿ ನಮ್ಮ ಮನಸ್ಸು ಒಂದು ಸಂತೃಪ್ತ ಹಂತಕ್ಕೆ ಬಂದಿದೆ, ಸ್ಯಾಚುರೇಷನ್ ಅಂತಾರಲ್ಲ, ಪರ್ಯಾಪ್ತ ಹಂತಕ್ಕೆ ಬಂದಿದೆ ಅನ್ನೋದರಿಂದ ಎಲ್ರಿಗೂ ಕೂಡ ನಮಗೂ ನಗು ಬಂದ್ರೆ ವಾಸಿ ಅಂತ ಹೇಳ್ತಾರೆ. ಹೀಗಾಗಿ ಹಾಸ್ಯ ಅನ್ನೋದು ಸಂತೃಪ್ತಿ ಆದಾಗೆಲ್ಲ ಬರಲ್ಲ, ಸಂತೃಪ್ತಿ ಆಗದೆ ಇರುವಾಗ ಬರುತ್ತೆ. ಕೆಲವು ಸರಿ ಅದೇ ಯಾರೋ ಬಿದ್ದಾಗ ನಂಗೇನ್ ಸಂತೃಪ್ತಿ, ಅವ್ರು ಬಿದ್ರೆ ಅವಾಗ ನಗು ಬರುತ್ತೆ. ಹಾಗಾಗಿ ಹಾಸ್ಯ ಮತ್ತು ಇವುಗಳ ಸಂಬಂಧ ಇದೆಯಲ್ಲ, ಯಾವುದು ನಗುವಿನ ಸಂಬಂಧ, ಅದು ಮತ್ತೆ ನಿಗೂಢವಾದದ್ದು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅಪಹಾಸ್ಯ, ಉಪಹಾಸ್ಯ,
ಪರಿಹಾಸ, ಅಟ್ಟಹಾಸ, ಅಣಕ ಎನ್ನೋ ಪದಗಳೆಲ್ಲ ಇದೆ. ಅಪಹಾಸ್ಯ ಅಂದ್ರೆ ಇನ್ನೊಬ್ಬರಲ್ಲಿ ಕೀಳನ್ನು ನೋಡಿ ನಗುವಂಥದ್ದು ಇದೆಯಲ್ಲ, ಅದನ್ನ ಅಪಹಾಸ್ಯ ಅಂತಾರೆ. ಉಪಹಾಸ್ಯ ಅಂದ್ರೆ ಅವನೇನ್ ಹಾಸ್ಯ ಮಾಡ್ಬೇಕು ಅಂತ ಹೋಗೋಲ್ಲ, ಆ ಮಾತಿನಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಹಾಸ್ಯ ಸೃಷ್ಟಿಯಾಗುತ್ತೆ, ಅತ್ಯಂತ ಸಹಜವಾಗಿ ಆಗುವಂಥದ್ದು. ಈ ಉಪಹಾಸ್ಯವನ್ನ ಸಹಜ ಹಾಸ್ಯ ಅಂತ ಕೂಡ ಅಂತ ಇರಬಹುದು. ಪರಿಹಾಸ ಅಂದ್ರೆ ಗೇಲಿ ಮಾಡ್ಕೊಂಡು ನಗುವಂಥದ್ದು. ಗೇಲಿ ಮಾಡ್ಕೊಂಡು ನಗೋದ್ರಲ್ಲಿ ನನ್ನ ಸಂತೋಷದ ಜೊತೆಗೆ ಅವು ಇನ್ನೊಬ್ರಿಗೆ ಬೇಜಾರಾಗ್ಲಿ ಅನ್ನುವಂಥ ಒಂದು ಅಂತರ್ಗತ ಆಶಯನೂ ಇರಬಹುದು. ಅದು ರಾಜಸವಾದ್ದು ಅಂತ ನಾನು ಬೇರೆ ಹೇಳಬೇಕಾಗಿಲ್ಲ. ಆಮೇಲೆ ಅಟ್ಟಹಾಸ. ಅಟ್ಟಹಾಸ ಅಂದ್ರೆ ನೀನು ಸೋತೆ ನಾನು ಗೆದ್ದೇನೋ ಎರಡು ಸಂದೇಶವನ್ನು ಒಮ್ಮೆಗೆ ಕೊಡುವಂತ ಪ್ರಯತ್ನ ಅಂತ ನಾ ತಿಳ್ಕೊಂಡಿದ್ದೀನಿ. ಇನ್ನು ಅಣಕಿಸ್ಕೊಳ್ಳೋದು, ಅವ್ರ ಭಾಷೆಯಲ್ಲಿ ಮಿಮಿಕ್ರಿ ಮಾಡಿದಾಗ ಮಾಡೋದು, ಈ ಅಣಕಿಸ್ಕೊಳ್ಳೋದ್ರಲ್ಲೂ ಕೂಡ ಒಂದು ಸಂತೋಷ ಇದೆ. ಎಷ್ಟು ವಿಚಿತ್ರ, ಮಿಮಿಕ್ರಿನೇ ತಗೊಳ್ಳಿ, ಎಷ್ಟು ವಿಚಿತ್ರ ಅಂದ್ರೆ ಒಂದ್ ಹಂದಿನೇ ತಂದು ಕೂಗಿಸಿದ್ರೆ ಯಾರು ಅದನ್ನ ನೋಡೋದು ಇಲ್ಲ, ಅದ್ ನಗೋದು ಇಲ್ಲ. ಆದ್ರೆ ಒಬ್ಬ ಮನುಷ್ಯ ಹಂದಿ ತರ ಕೂಗಿದ್ರೆ ಅವಾಗ ನೋಡಿ ನಗ್ತಾರೆ. ಯಾಕೆ ಅಂತಂದ್ರೆ ಯಾವುದನ್ನ ಅನಿರೀಕ್ಷಿತವಾಗಿ ನಾವು ಕಾಣ್ತೀವೋ ಅವಾಗ ನಗ್ತೀವಿ. ಅದರಿಂದ ಅಣಕ ಅನ್ನುವಂಥದ್ದು ಅನಿರೀಕ್ಷಿತವಾಗಿ ಒಬ್ಬರ ಧ್ವನಿಯನ್ನೋ, ಒಬ್ಬರು ಮಾತಾಡುವ ಶೈಲಿಯನ್ನೋ, ಅವರ ಅಂಗಭಂಗಿಯನ್ನೋ ಅನುಕರಣೆ ಮಾಡಿದಾಗ ಸಹಜವಾಗಿ ನಗು ಬರುತ್ತೆ ಅನ್ನುವಂಥದ್ದು ಗಮನಿಸಬೇಕಾದದ್ದು. ಹಾಗಾಗಿ ಈ ನಗುವಿನ ಅನೇಕ ಮೊಗ್ಗುಲುಗಳು ನಿಧಾನವಾಗಿ ಪರಿಶೀಲನೆ ಮಾಡುವಂಥದ್ದು. ಪ್ರಾಯ ಈ ಉಪನ್ಯಾಸವನ್ನು ತಾವು ಇನ್ನೊಂದ್ಸರಿ ನಿಧಾನವಾಗಿ ನೋಡಿ ಒಂದೊಂದನ್ನೇ ಆಳವಾಗಿ ನೋಡ್ಬೇಕಾಗತ್ತೆ ಅಂತ ಅನ್ಕೋತಿದ್ದೀನಿ. ಯಾಕೆಂದ್ರೆ ಕಾಲದ ಮಿತಿಯಲ್ಲಿ ಸಂಕ್ಷೇಪಗೊಳಿಸಿ ಹೇಳದೆ ಬೇರೆ ದಾರಿ ಇಲ್ಲ. ಇರ್ಲಿ ಬಿಡಿ. ಆ ಅನಿರೀಕ್ಷಿತ ಅನ್ನೋದು ಮಾತ್ರ ತುಂಬಾ ಮುಖ್ಯವಾದದ್ದು. ಜೊತೆಗೆ ಈ ಅನಿರೀಕ್ಷಿತ ಅಲ್ಲದೆ ಮನುಷ್ಯನ ಸ್ವಭಾವದಲ್ಲಿ ಒಂದು ವಿಚಿತ್ರ ಇದೆ. ಏನಪ್ಪಾ ಅಂತಂದ್ರೆ ಆ ಮನುಷ್ಯ ಈಗ ಒಂದು ಪ್ರಶ್ನೆಗೆ ಉತ್ತರ ಹುಡುಕಿದಾಗ ಎರಡು ಸಾಧ್ಯತೆ ಇದೆ. ನಗು ಬರದೇ ಇರೋ ಒಂದು ಸಾಧ್ಯತೆ ಇದೆ, ನಗು ಬರೋ ಒಂದು ಸಾಧ್ಯತೆ ಇದೆ. ಎರಡೂ ಸಾಧ್ಯತೆ ಇದ್ದಾಗ ಮನುಷ್ಯ ನಗು ಬರದೇ ಇರೋ ಸಾಧ್ಯತೆಗಿನ್ನ ನಗು ಬರೋ ಸಾಧ್ಯತೆನ ಆಯ್ಕೆ ಮಾಡ್ಕೋತಾನೆ. ಈಗ ಒಂದು ನಗೆಹನಿಯ ಮೂಲಕ ಇದನ್ನ ಸಾದರ ಪಡಿಸ್ತೇನೆ. ಯಾಕೆಂದ್ರೆ ನಗಬೇಕು ಅನ್ನೋ ತವಕ, ಒಂದು ಸಮಾರಂಭಕ್ಕೆ ಹೋಗ್ಬೇಕು, ಸಮಾರಂಭದಲ್ಲಿ ನಾನು ಉತ್ಸಾಹವಾಗಿ ಭಾಗವಹಿಸ್ಬೇಕು ಅನ್ನೋ ತವಕ ಹೇಗೆ ಮನುಷ್ಯರಿಗಿದೆಯೋ ಹಾಗೆ ನಗಬೇಕು ಅನ್ನೋ ಒಂದು ತವಕನೂ ಮನುಷ್ಯರಿಗಿರೋ ಹಾಗೆ ಕಾಣುತ್ತೆ. ಈಗ ಉದಾಹರಣೆಗೆ ಒಂದು ನಗೆಹನಿ ಹೇಳ್ತಾ ಇದ್ದೀನಿ. ಆ ನಗೆಹನಿ ಇದನ್ನ ತುಂಬಾ ಚೆನ್ನಾಗಿ ಸ್ಪಷ್ಟಪಡಿಸುತ್ತೆ. ಒಬ್ಬ ಹೋಟ್ಲಲ್ಲಿ ಬಂದಿದ್ದ, ರಾತ್ರಿ ಎಲ್ಲ ಹೋಟ್ಲಲ್ಲಿ ಇದ್ದ. ರಾತ್ರಿ ಹೋಟ್ಲಲ್ಲಿ ಇದ್ದವನು ಏನ್ ಮಾಡ್ದ, ಆ ಹೋಟ್ಲಿನ ಯಜಮಾನ ಬಂದು ಕೇಳ್ದ, ಸ್ವಾಮಿ ನೀವೇನಾದ್ರು ಬೇರೆ ಎಲ್ಲಾರು ಹೋಗ್ಬೇಕಾ? ಬೆಳಗ್ಗೆ ನೀವು 6 ಗಂಟೆಗೆ ಹೇಳ್ಬೇಕಾದ್ರೆ ನಮ್ಮ ಕೆಲಸದವನ್ ಹೇಳ್ತೀನಿ, ಅವನು ಎಬ್ಬಿಸ್ತಾನೆ ಅಂತ ಹೇಳ್ದ. ಆಗ ಅವನು ಹೋಟ್ಲಿಗೆ ಬಂದು ಇಳ್ಕೊಂಡವನು ಹೇಳ್ದ, ಏನು ಬೇಡಪ್ಪ, ನಂಗೆ 5 ಗಂಟೆಗೆ ಎಚ್ಚರ ಆಗುತ್ತೆ, ನೀನೇ ಆ ಹುಡುಗಂಗೇನು ಆ ಹುಡುಗನ ಸರ್ವಿಸ್ ಏನು ಅಗತ್ಯ ಇಲ್ಲ ನಂಗೆ. ಆಗ ಹೋಟ್ಲ್ ಮಾಲೀಕ ಹೇಳ್ದ, ಹಾಗಾದ್ರೆ ನಮ್ಮ ಹುಡುಗನ್ನೇ ಒಂದ್ ಸ್ವಲ್ಪ ಎಬ್ಬಿಸ್ಬಿಡಿ ಅಂತ ಹೇಳ್ದ. ಈಗ ನೋಡಿ, ಈ ನಮ್ಮ ಹುಡುಗನ್ನೇ ಎಬ್ಬಿಸ್ಬಿಡಿ ಅಥವಾ ನಮ್ಮ ಮಾಡಿನೇ ಎಬ್ಬಿಸ್ಬಿಡಿ ಅನ್ನುವಾಗ 2 ತರ ಅರ್ಥ ಮಾಡ್ಬೋದು. ಎಬ್ಬಿಸಿ ನೀವು ಬೇಕಾದ್ರೆ ಅವ್ನ ಕೈ ಸೇವೆ ಮಾಡಿಸ್ಕೊಳ್ಳಿ, ಪಾಪ ನೀವು ಬೇಗ ಹೇಳ್ತೀರಾ ಅಂತ ಒಳ್ಳೆಯ ಆಶಯದಲ್ಲೂ ನೋಡ್ಬೋದು. ಇಲ್ಲ, ಕೆಲಸ ಹೇಳಕ್ ಬಂದವನು ಅವನ್ಗೆ ಕೆಲಸ ಹೇಳ್ದ ಅಂತ ನೋಡಿದ್ರೆ ನಮಗ್ ನಗು ಬರುತ್ತೆ. ಇಲ್ಲಿ ನಾವು ಈ ನಗೆಹನಿನ ನಾನು ಎಷ್ಟೋ ಸರಿ ಪ್ರಯೋಗ ಮಾಡಿ ನೋಡಿದೀನಿ, ಎಲ್ಲರೂ ನಗ್ತಾರೆ ಹಾಗೆ ಹೇಳಿದ್ರೆ. ಇಂಥ ಪ್ರಸಂಗಗಳೆಲ್ಲ ಏನ್ ಸೂಚಿಸುತ್ತೆ ಅಂದ್ರೆ ನಮಗೂ ಜೀವನದ ಹೊರೆ ಸೆರೆ ಎಲ್ಲ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ಏನಾದ್ರು ಮಾಡಿ ಈಚೆಗೆ ಬಂದ್ಬಿಡೋಣ ಬೇಗ, ಈ ನೀರಸತೆಯಿಂದ ಬೋರ್ಡಮ್ ಇಂದ ಈಚೆಗೆ ಬರೋಣ ಅಂತ ಕಾಯ್ತಾ ಇರ್ತೀವೇನೋ ಅಂತ ನನಗೆ ಅನ್ಸುತ್ತೆ. ಅಂತ ಇಂಥ ಬೇಕಾದಷ್ಟು ನಗೆಹನಿಗಳು ಇವೆ ಅಂತ ಇಟ್ಕೊಳ್ಳಿ. ಒಬ್ಬ ಹೋಟ್ಲಲ್ಲಿ ಹೋಗ್ಬಿಟ್ಟು, ಏನ್ರಿ ಕೇಸರಿ ಬಾತಲ್ಲಿ ಸೀದೋಗಿರೋ ಗೋಡಂಬಿ ಹಾಕಿದೆ ಅಂದ್ರೆ ಅವನ್ ಕೇಳಿದಂತೆ, ಯಾವನೋ ಅವನು ಗೋಡಂಬಿ ಹಾಕ್ದವನು ಅಂತ. ಗೋಡಂಬಿ ಹಾಕಿದ್ದೆ ತಪ್ಪು ಅಂತ ನಾವು ಅರ್ಥ ಮಾಡ್ಕೊಂಡು ಹೋಗ್ತೀವಿ. ಅವನ್ ಹಾಕಿರೋದು ಯಾರು ಅಂತ ಕೇಳಿಲ್ವಲ್ಲ, ಸೀದೋಗಿರೋದು ಬಿಟ್ಬಿಟ್ಟಿದ್ದಾನದು. ಹೀಗೆ ಈ ನಗೆಹನಿಗಳು ತುಂಬಾ ವಿಶೇಷವಾದದ್ದು. ಆದ್ರೆ ನಾವೇನ್ ಮಾಡ್ತಿದೀವಿ ಅಂದ್ರೆ ಅಸಹಜತೆಯನ್ನು ಕಂಡು ನಗುವಂಥದ್ದನ್ನೇ ರೂಢಿ ಮಾಡ್ಕೊಂಡ್ಬಿಟ್ಟಿದೀವಿ. ಅಸಹಜತೆ ಅಲ್ಲದೆ ಇರುವಂಥದ್ದು, ಅನಿರೀಕ್ಷಿತ ತಿರುವಿನಿಂದ ಇರುವಂಥದ್ದು ಬೇಕಾದಷ್ಟು ಇರುತ್ತೆ. ಅಂತ ನಗೆಹನಿಗಳನ್ನ ನಾವು ಗಮನಿಸೋದಿಲ್ಲ ಅಷ್ಟೇ. ಅದಕ್ಕೆ ನಾನು ಹೇಳಿದ್ದು, ನಕ್ಕಾಗೆಲ್ಲ ಪ್ರಶ್ನೆ ಹಾಕೋಬೇಕು, ಇದು ಯಾವ ತರ ನಗು, ನಾನು ಯಾಕೆ ನಕ್ಕೆ ಅನ್ನೋಂಥ ಪ್ರಶ್ನೆ ಹಾಕೋಬೇಕು ಅಂತ ನಾನು ಅದನ್ನೇ ಹೇಳಿದ್ದು.
ಹೆಂಡತಿ ಗರ್ಭಿಣಿ, ಗಂಡ ಹೆಂಡತಿ ಇಬ್ರು ಗಂಡು ಮಗು ಆಗತ್ತೆ ಹೆಣ್ಮಗು ಆಗತ್ತೆ ಅಂತ ಚಿಂತೆ ಮಾಡ್ತಾ ಕೂತಿದ್ರು. ಆಗ ಆ ಜಗಳ ಇತ್ಯರ್ಥ ಆಗ್ಲಿಲ್ಲ. ಮಗುನ್ ಕೇಳಿದ್ರು ಏನಂತ, ಪಾಪು ನಿಂಗ ತಮ್ಮ ಬೇಕೋ ತಂಗಿ ಬೇಕೋ ಅಂತ. ಇವ್ರ ಜಗಳ ಇತ್ಯರ್ಥ ಆಗ್ಲಿ ಅಂತ ಆ ಮಗು ಹೇಳ್ತು ನಂಗೊಂದು ನಾಯಿ ಮರಿ ಬೇಕು. ಈ ಮಗುವಿನ ನಿರೀಕ್ಷೆ ಅಲ್ಲಿ ಯಾವ್ದೋ ನಾಯಿ ಮರಿ ನೋಡ್ತಾ ಇದೆ. ಅದು ಇವ್ರ ಜಗಳನೂ ಗೊತ್ತಿಲ್ಲ, ಅದಕ್ಕೇನೂ ಗೊತ್ತಿಲ್ಲ. ಅದು ಹಾಗೆ ಹೇಳ್ತು. ಇದನ್ನ ಹೇಳಿದಾಗ ನಮ್ಗೆ ಯಾಕೆ ನಗು ಬರುತ್ತೆ ಅಂದ್ರೆ, ನಾಯಿ ಮರಿ ಬೇಕು ಅಂತಂದ ಉತ್ತರ ಇವ್ರ ನಿರೀಕ್ಷಿತ ಉತ್ತರ ಅಲ್ಲ. ನಿರೀಕ್ಷಿತ ಉತ್ತರಕ್ಕಿನ್ನ ದಿಢೀರ್ನೆ ಒಂದು ತಿರುವು ಬಂದಿದ್ದರಿಂದ ಅದು ನಮ್ಗೆ ನಗೆಹನಿ ಉಂಟು ಮಾಡುತ್ತೆ ಅನ್ನುವಂಥದ್ದು ಗಮನಿಸ್ಬೇಕಾದ್ರು. ಇಲ್ಲಿ ಈ ನಗೆಹನಿಯಲ್ಲಿ ತಟಸ್ಥವಾದ ನಗೆಹನಿ, ಯಾವುದೇ ಕೊಂಕು ಕೇಡು ಇಲ್ಲದೇನೆ ಒಂದು ಅನಿರೀಕ್ಷಿತ ತಿರುವಿನಿಂದ ಬರುವಂತಹ ತಟಸ್ಥ ನಗೆಹನಿಗಳು ಇವು ಅಂತ ನಾನು ತಿಳ್ಕೊಂಡಿದ್ದೀನಿ. ಇನ್ನು ಕೆಲವು ನಗೆಹನಿಗಳು ನಗಿಸ್ಬೇಕು ಅಂತ ಅಂದ್ಬಿಟ್ಟು ಕೃತಕವಾಗಿ ಮಾಡಿರುವಂಥದ್ದು. ಈ ಸಂಸ್ಕೃತ ನಾಟಕಗಳಲ್ಲಿ ತಗೊಳ್ಳಿ, ಇನ್ನು ನವರಸಗಳನ್ನು ತುಂಬಾ ಚೆನ್ನಾಗಿ ವಿವರಿಸಿದ್ರು, ಹಾಸ್ಯವನ್ನು ವಿವರಿಸಿದ್ರು ತುಂಬಾ ತುಂಬಾ ಬಹಳ ಕೆಳಮಟ್ಟದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ. ಒಂದು ನಾಟಕ, ಅದ ಹೆಸರು ಮರ್ತು ಬಿಟ್ಟಿದ್ದೀನಿ. ಅದರಲ್ಲಿ ವಿದೂಷಕ ಹೇಳ್ತಾನೆ ಅವನ ಸಖಿಗೆ, ನನ್ನನ್ನ ಬಣ್ಣಿಸು ಅಂತ. ಬಣ್ಣಿಸು ಅಲ್ಲ, ಕನ್ನಡ ಬಣ್ಣಿಸು, ವರ್ಣಿಸು ಅಂತ ಹೇಳ್ತಾನೆ. ಅವಳು ವರ್ಣಿಸು ಅಂದ್ರೆ ಅವನ ಮುಖಕ್ಕೆಲ್ಲ ಬಣ್ಣ ತಗೊಂಬಂದು ಬಿಟ್ಬಿಡ್ತಾಳೆ. ಇದು ಒಂದು ರೀತಿಯಲ್ಲಿ ಅಪಹಾಸ್ಯ. ಆದ್ದರಿಂದ ಹಾಸ್ಯಕ್ಕೆ ಒಂದು ಪರಿಶುದ್ಧತೆ ಇಲ್ಲ, ಒಂದು ಸಹಜತೆಯೂ ಇಲ್ಲ. ಇದು ಗಮನಿಸಬೇಕಾದ್ದು. ಹಾಸ್ಯದಲ್ಲಿ ಸಹಜ ಹಾಸ್ಯ ಬೇರೆ ಮತ್ತು ನಗಿಸ್ಲೇಬೇಕು ಅನ್ನುವಂಥ ಕೃತಕ ಹಾಸ್ಯ ಬೇರೆ. ಈ ಹಾಸ್ಯದಲ್ಲಿರುವಂತಹ ಕೃತಕತೆ ತಮ್ಮ ಮನಸ್ಸಿಗೆ ಬಂದಿದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಹೀಗಾಗಿ ಸಹಜ ಹಾಸ್ಯ ಬೇರೆ, ಕೃತಕ ಹಾಸ್ಯ ಬೇರೆ, ದುರುದ್ದೇಶಪೂರಿತ ಹಾಸ್ಯ ಬೇರೆ. ಆದರೆ ತುಂಬಾ ದೊಡ್ಡ ಹಾಸ್ಯ ಯಾವುದು ಅಂದ್ರೆ ತನ್ನನ್ನೇ ನೋಡಿ ತಾನು ನಗುವಂಥದ್ದು. ಹೂ ಲಾಫ್ಸ್ ಎಟ್ ಹಿಮ್ಸೆಲ್ಫ್ ಇಸ್ ಎ ಗ್ರೇಟ್ ಫಿಲಾಸಫರ್ ಅಂತ ಹೇಳ್ತಾರೆ. ಆದ್ರಿಂದ ಹೂ ಪಿಟೀಸ್ ಹಿಮ್ಸೆಲ್ಫ್ ಇದೆಯಲ್ಲ, ಅವನ್ ಮನೋರೋಗಿ. ಅವನಿಗೆ ಸ್ವಾನುಕಂಪದ ಬಗ್ಗೆ ನಾನು ಆಗ್ಲೇ ಒಂದು ಇದನ್ನ ಮಾಡಿದ್ದೀನಿ, ಯಾವುದು ಜಾಲನ್ಯಾಸ ಮಾಡಿದ್ದೀನಿ. ಹಾಗಾಗಿ ತನ್ನ ಬಗ್ಗೆ ಅನುಕಂಪ ತೋರಿಸೋದು ಒಂದು ರೀತಿಲಿ ಹೀನ ಸ್ಥಿತಿ. ಆದ್ರೆ ತನ್ನನ್ನು ನೋಡಿ ತಾನು ನಗುವಂಥದ್ದು ಇದೆಯಲ್ಲ, ಅದು ದಾರ್ಶನಿಕ ನಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಆಮೇಲೆ ಇಷ್ಟೆಲ್ಲ ಹೇಳಿದ್ರು, ಕೆಲವು ತುಂಬಾ ಗಹಗೈಸಿ ನಗೋ ಹಾಗಿರೋದಿಲ್ಲ, ಆದ್ರೆ ಅತ್ಯಂತ ಉದ್ದೇಶಪೂರ್ವಕವಾಗಿ ಇರುವಂತಹ ನಗೆ ಇರುತ್ತೆ. ಈಗ ಒಂದೇ ಒಂದು ಉದಾಹರಣೆ ಅಂತ ನಗೆಹನಿಗೆ ಹೇಳ್ದಲ್ಲೇ ನಾನು ಹೀಗೆ ಸಿದ್ಧಾಂತ ಹೇಳಿದ್ರೆ ತಮಗೆ ತಲುಪೋದಿಲ್ಲ. ಅದಕ್ಕೋಸ್ಕರ ಅನಿವಾರ್ಯವಾಗಿ ಉದಾಹರಣೆಯನ್ನ ಬಳಕೆ ಮಾಡ್ತಾ ಇದ್ದೀನಿ. ಇದು ಇಲ್ಲಸ್ಟ್ರೇಟೆಡ್ ವೀಕ್ಲಿ ಬಂದಂತಹ ಒಂದು ನಗೆಹನಿ. ಒಬ್ಬ ಆಟಗಾರ, ಒಂದು ಖಾಲಿ ಗೋಡೆ, ಅಲ್ಲಿ ಜಾಗ ಇತ್ತು, ಒಬ್ಬ ಆಟಗಾರ ಬಂದ್ಬಿಟ್ಟು ಮೇಲ್ ಬರೆದ್ನಂತೆ ಐ ಪ್ಲೇ ಫಾರ್ ಆಲ್ ಅಂತ. ಇನ್ನೊಬ್ಬ ಬಂದು ಐ ಪ್ಲೀಡ್ ಫಾರ್ ಆಲ್ ಅಂತ ಒಬ್ಬ ವಕೀಲ ಬಂದು ಬರೆದ್ನಂತೆ. ಒಬ್ಬ ಧರ್ಮಗುರು ಬಂದು ಐ ಪ್ರೀಚ್ ಫಾರ್ ಆಲ್ ಅಂತ ಬರೆದ್ನಂತೆ. ಹೀಗೆ ಅದು ಆ ಗೋಡೆ ಎಲ್ಲ ತುಂಬ್ತಾ ಬಂತು. ಅಂಥದ್ದು 7-8 ವಾಕ್ಯ ಬರೆದಿದ್ದು, ನಾನೀಗ ಒಂದು 4 ವಾಕ್ಯ ಹೇಳಿದ್ದೀನಿ. ಕಾಲದ ಮಿತಿಲಿ ಮುಂದಕ್ಕೆ ಹೋಗ್ತೀನಿ. ಕೊನೆಯಲ್ಲಿ ಬಂದಂತೆ ಒಬ್ಬ ಶ್ರೀಸಾಮಾನ್ಯ, ಅವನ್ ಬರದ್ನಂತೆ ಐ ಪೇ ಫಾರ್ ಆಲ್. ನಾನು ಕೊಟ್ಟಲ್ವ ಇವರೆಲ್ಲ ನಾಟಕ ಮಾಡೋದು, ಆಟ ಆಡೋದು, ಬೋಧನೆ ಮಾಡೋದು, ಎಲ್ಲ ಮಾಡೋದು. ಐ ಪೇ ಫಾರ್ ಆಲ್ ಅಂತ ಕೊನೆಯಲ್ಲಿ ಬರೆದ. ಅಂದ್ರೆ ಕೊನೆಯಲ್ಲಿ ಬರೆದ ಅಂದ್ರೆ ಅಷ್ಟು ಜನದ ಹೊರೇನು ಈ ಕೊಡುವಂತಹ ಶ್ರೀಸಾಮಾನ್ಯನೇ ಹೊರಬೇಕು, ಅವರ ನಾಟಕಕ್ಕೆಲ್ಲ ಇವನೇ ಸ್ಟೇಜು ಅನ್ನುವ ರೀತಿಯಲ್ಲಿ ಹೇಳುವಂತ ನಗು ಏನ್ ಬರೋಲ್ಲ, ಆದರೆ ಬಹಳ ಗುಂಗನ್ನ ಉಳಿಸುತ್ತೆ. ಅಂದ್ರೇನು, ಒಂದು ಉದ್ದೇಶ ಇಟ್ಕೊಂಡು ಮಾಡೋ ಹಾಸ್ಯನೇ ಬೇರೆ, ಉದ್ದೇಶ ರಹಿತವಾಗಿ ಸುಮ್ಮನೆ ನಗಿಸ್ಬೇಕು ಅಂತ ಮಾಡೋ ಹಾಸ್ಯವೇ ಬೇರೆ, ಅತ್ಯಂತ ಸಹಜವೆನಿಸುವಂತ ಹಾಸ್ಯ ಬೇರೆ, ಅತ್ಯಂತ ಕೃತಕವಾದಂತಹ ಹಾಸ್ಯ ಬೇರೆ. ಹೀಗಾಗಿ ಹಾಸ್ಯದಲ್ಲಿ ಅನೇಕ ಬಗೆಗಳು ಇದೆ. ಆದ್ರೆ ಇದೆಲ್ಲದಕ್ಕಿಂತ ನನ್ನ ತಲೆ ಕೆಡಿಸಿದ್ದು ಒಂದು ಪುರಂದರದಾಸರ ದೇವರನಾಮ. ಆ ಪುರಂದರದಾಸರ ದೇವರನಾಮದಲ್ಲಿ ನಗೆಯು ಬರುತ್ತಿದೆ ಎನಗೆ ಅಂತ ಶುರುವಾಗುತ್ತದು. ಕಾಳಿಂಗರಾಯರು ಅದನ್ನ ಒಂದು ವಿಷಾದದ ಛಾಯೆಯಲ್ಲೂ ಹಾಡ್ಬಿಟ್ಟಿದ್ದಾರೆ. ಹಾಗಾಗಿ ಇದೇನಿದು ವಿಷಾದಕ್ಕೂ ನಗೆಗೂ ಏನ್ ಸಂಬಂಧ ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಅದರಲ್ಲಿ ಬರೆದಿರೋದೆಲ್ಲ ವ್ಯಭಿಚಾರ ಅನ್ಕೊಡ್ತು. ಪರರ ವನಿತೆ ಒಲುಮೆಗೊಲಿದು ಹರುಷದಿಂದ ಅವಳು ಬೆರೆದು ಹರಿವ ನೀರಿನೊಳಗೆ ಮುಳುಗಿ ಬೆರಳ ಎಣಿಸುವವರ ಕಂಡು ನಗೆಯು ಬರುತ್ತಿದೆ.
ಅಂದ್ರೆ ದೇವ್ರ ಪೂಜೆಯನ್ನ ಸೋಗಿನಲ್ಲಿ ಮಾಡ್ತಾರೆ, ಆದ್ರೆ ಅವ್ರನ್ನ ಇದು ಅವರು ಮನಸ್ಸು ಶುದ್ಧವಾಗಿಲ್ಲ ಅನ್ನುವಂಥದ್ದು ಆಕ್ಷೇಪಣಾರ್ಹವಾದ ವಿಷಯ ಹೊರತು ನಗುವಂಥ ವಿಷಯ ಅಲ್ಲ. ಹಾಗೆ ಇನ್ನೊಂದು ನುಡಿ, ಅದರದ್ದೇ ಇನ್ನೊಂದು ನುಡಿ ಏನ್ ಹೇಳ್ತಾರೆ ಅಂತಂದ್ರೆ, ಕಾಮಕ್ರೋಧ ಮನದೊಳಿಟ್ಟು ತಾನ ವಿಷ ಪಿಂಜನಾಗಿ ಸ್ವಾಮಿ ಪುರಂದರ ವಿಠಲರನ್ನ ಧ್ಯಾನ ಮಾಡುವವರ ಕಂಡು ನಗೆಯು ಬರುತ್ತಿದೆ. ಮನಸ್ಸಲ್ಲಿ ಕಾಮ ಕ್ರೋಧ ಎಲ್ಲ ತುಂಬಿಕೊಂಡು ಪುರಂದರ ವಿಠಲನ್ ಧ್ಯಾನ ಮಾಡೋರು ನೋಡಿ ನಗೆ ಬರ್ತಿದೆ ಅಂತ ಎರಡನೇ ನುಡಿ, ಕೊನೆ ನುಡಿ ಹೇಳುತ್ತೆ. ಇದಲ್ಲೇ ಇನ್ನೂ ಒಂದು ನುಡಿ ಇದೆ. ಏನು ಅಂತಂದ್ರೆ ಇಲ್ಲಿ ಪುರುಷನ ವ್ಯಭಿಚಾರ ಹೇಳಿದ್ರಲ್ಲ, ಅಲ್ಲಿ ಸ್ತ್ರೀ ವ್ಯಭಿಚಾರ ಹೇಳ್ತಾರೆ. ಹಾಗಾಗಿ ಈ ವ್ಯಭಿಚಾರವನ್ನು ನೋಡಿ ಪುರಂದರದಾಸರಿಗೆ ಯಾಕೆ ನಗು ಬಂತು? ಇದು ಹೀಗೆಲ್ಲ ಆದ್ರೂ ಪ್ರಪಂಚ ಸಮಾಜ ಹಾಳಾಗುತ್ತೆ ಅಂತ ಕನಿಕರ ಬರಬೇಕು. ನಗು ಯಾಕೆ ಬಂತಿದು ಅಂತ ನಾನು ಆಲೋಚನೆ ಮಾಡ್ತಾ ಇದ್ದೆ. ಆಗ ಅದು ಏನು ಅನ್ನುವಂಥದ್ರ ಉತ್ತರ ಯಾರು ಹೇಳ್ಬೇಕು ನಂಗೆ? ಯಾವ ಪುಸ್ತಕದಲ್ಲೂ ಇಲ್ಲ ಇದು. ಆ ಪದ್ಯ ಹಾಗೇ ಇದೆ, ನೀವು ಬೇಕಾದ್ರೆ ಓದಿ ಆ ಪದ್ಯನ. ನಗೆಯು ಬರುತ್ತಿದೆ ಎನಗೆ ನಗೆಯು ಬರುತ್ತಿದೆ ಅಂತ. ಅದು ಏನಪ್ಪಾ ಅಂತಂದ್ರೆ, ನೋಡಿ, ದಾರ್ಶನಿಕವಾದ ದೃಷ್ಟಿಯಿಂದ ನೋಡಿದ್ರೆ ದೇಹ ಪ್ರಜ್ಞೆ ಇದೆಯಲ್ಲ, ನಗು ಅನ್ನೋದು ಒಂದು ಆವೇಶ, ಅದು ದೇಹ ಪ್ರಜ್ಞೆಯಿಂದ ಬಂದದ್ದು. ಆ ದೇಹ ಪ್ರಜ್ಞೆಯಿಂದ ಬಂದ ನಗುವನ್ನ, ತನ್ನ ದೇಹ ಪ್ರಜ್ಞೆಯಿಂದ ಬಂದಂತಹ ಚಪಲವನ್ನ ಎರಡನ್ನೂ ಮಾಡ್ತಿರೋ ಮನುಷ್ಯನಿಗೆ ಇನ್ನೂ ಆತ್ಮ ಪ್ರಜ್ಞೆ ಬರ್ಲಿಲ್ವಲ್ಲ, ನಾನು ಈ ದೇಹ ಅಲ್ಲ ಅನ್ನುವಂಥ ಎಚ್ಚರ ಬರ್ಲಿಲ್ವಲ್ಲ ಅನ್ನುವ ಕಾರಣಕ್ಕೆ ಅವರಿಗೆ ನಗೆ ಬರ್ತಾ ಇದೆ. ಅಂದ್ರೆ ಇಷ್ಟೆಲ್ಲ ವೇದಾಂತ, ದೇವ್ರ ಧ್ಯಾನ ಎಲ್ಲ ಮಾಡುವಾಗ ಏನಾಗುತ್ತೆ? ದೇಹ ಭಾವ ಅಳಿಯದೆ ಜೀವಭಾವ ಮೊಳೆಯದು, ಜೀವಭಾವ ಮೊಳೆಯದೆ ಭಕ್ತಿ ಭಾವ ಬೆಳೆಯದು. ಹೀಗಿರುವಾಗ ಇನ್ನೂ ದೇಹ ಭಾವದಲ್ಲೇ ಇದ್ದುಕೊಂಡು ನಾನು ದೇಹ ಭಾವವನ್ನು ಮೀರಿದ್ದೀನಿ ಅಂತ ಒಂದು ಸೋಗಲಾಡಿತನ ತೋರಿಸ್ತಾ ಇದ್ದಾರಲ್ಲ, ಅದನ್ನ ನೋಡಿ ನಗು ಬರ್ತಿದೆ ಅಂತಂದ್ರೆ ಅವ್ರು ವ್ಯಭಿಚಾರ ನೋಡಲ್ಲ, ಅವ್ರಿಗೆ ನಗು ಬರ್ತಿರೋದು ವ್ಯಭಿಚಾರಕ್ಕೆ ಕಾರಣವಾದಂಥ ಒಂದು ಮನಸ್ಸಿನ ಚಾಪಲ್ಯ ಚಾಂಚಲ್ಯಗಳನ್ನ ಕುಡಿದು, ಈ ಚಾಂಚಲ್ಯಗಳು ಅವನಿಗೆ ಆತ್ಮಪ್ರಜ್ಞೆ ಇಲ್ವಲ್ಲ. ಆತ್ಮಪ್ರಜ್ಞೆ ಇದ್ದವನು ನಾನು ಧ್ಯಾನ ಮಾಡ್ತೀನಿ ಅಂತ ಎಲ್ಲ ಕಡೆಯಲ್ಲಿ ಹೇಳ್ಕೊಂಡು ಬಂದು ಧ್ಯಾನ ಮಾಡೋದಿಲ್ಲ. ಅವನು ಯಾವಾಗ ಮಾಡ್ತಾನೆ, ಅವನಿಗೆ ಧ್ಯಾನ ಮಾಡ್ಬೇಕು ಅನ್ಸ್ದಾಗ ಮಾಡ್ತಾನೆ. ಆದ್ರೆ ಇದು ಹಾಗಲ್ಲ. ಇದು ಅದಕ್ಕೋಸ್ಕರ ಪುರಂದರದಾಸರು ಹಾಗೆ ಹೇಳಿರ್ಬೋದು ಅಂತ ನಾನು ಅನ್ಕೋತೀನಿ. ಈಗ ನಗೋದಕ್ಕೆ ಒಂದು 5-6 ಕಾರಣಗಳನ್ನ ಬರೆದಿಟ್ಟಿದ್ದೀನಿ, ಅದನ್ನು ಹೇಳ್ತೀನಿ. ಕೆಲವು ಸಾರಿ ಅಳುವನ್ನ ಮರೆಮಾಚೋದಕ್ಕೋಸ್ಕರ ನಗ್ತೀವಿ, ಇನ್ ಕೆಲವು ಸಾರಿ ಸಂತೃಪ್ತಿಯನ್ನ ತೋರಿಸಿಕೊಳ್ಳೋದಕ್ಕೋಸ್ಕರ ನಗ್ತೀವಿ, ಇನ್ನೊಂದು ಅನ್ಯರನ್ನು ನೋಡಿ ನಗ್ತೀವಿ, ಅಸಂಗತವಾದದ್ದನ್ನು ನೋಡಿ ನಗ್ತೇವೆ, ಕೆಡಕನ್ನು ಕಂಡು ನಗ್ತೇವೆ. ಇಷ್ಟೆಲ್ಲ ಅನೇಕ ಕಾರಣಗಳಿಗೆ ನಾವು ನಗ್ತಾ ಇರ್ತೀವಿ. ನಾವು ನಗೋದಾಗ್ಲಿ ಇನ್ನೊಬ್ರು ನಗೋದಾಗ್ಲಿ ನೋಡಿದಾಗ ನಾವು ನಗ್ಬಿಡೋಣ, ಆ ಕ್ಷಣಕ್ಕೆ ನಗ್ಬಿಡೋಣ, ವಿನಿಮಯ ಮಾಡ್ಕೊಳ್ಳೋಣ. ಆದ್ರೆ ಆಮೇಲೆ ಈ ದೇಹ ಹೇಗೆ ನಮ್ಮ ಕೈಲಿ ಕುಣಿಸ್ತಾ ಇದೆ, ನಾನೇ ದೇಹ ಅನ್ನೋ ಪ್ರಜ್ಞೆ ಹುಟ್ಟಿಸ್ಬಿಟ್ಟು ನಾನೇ ಮನಸ್ಸು ಅನ್ನೋದು ಬಿಟ್ಬಿಟ್ಟು ಹೇಗೆ ಕುಣಿಸ್ತಾ ಇದೆ ಅಂತಂದ್ರೆ ಅದು ದಾರ್ಶನಿಕ ನಗೆ ಆದೀತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆತ್ಮೀಯರೇ, ಈಗ ಮುಂದಿನ ಭಾಗಕ್ಕೆ ನಾನೀಗ ಹೋಗ್ಬೇಕಾಗಿದೆ. ಅದು ಇನ್ನೊಂದು ದಾಸ ಸಾಹಿತ್ಯದ ಒಂದು ಸಾಲು. ಕನಕದಾಸರು ಉಂಡು ನಗದಿಹ ಮೋರೆ ಅದುವೇ ಕಹಿಸೋರೆ ಅಂತ ಬರೆದಿದ್ದಾರೆ. ಇದು ನನಗೆ ತುಂಬಾ ಆಶ್ಚರ್ಯ ಹುಟ್ಟಿಸಿದ್ದು ಕೂಡ. ಯಾಕೆ ಅಂದ್ರೆ ನಮ್ಮ ಎಲ್ಲ ನೀವೊಂದು ಬಸ್ಸಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎಲ್ಲರ ಮುಖಾನು ನೋಡಿ, ಎಲ್ಲರೂ ತಿಂಡಿ ತಿನ್ಕೊಂಡು ಮನೆಯಿಂದ ಸಿಟಿ ಬಸ್ಸಲ್ಲಿ ಆಫೀಸ್ಗೆ ಹೋಗಕ್ಕೆ ಅಂತಲೇ ಕೂತಿದ್ದಾರೆ, ಯಾರ ಮುಖದಲ್ಲೂ ನಗೆ ಇಲ್ಲ. ಆದ್ರಿಂದ ಕನಕದಾಸರು ನಾವು ನಗಬೇಕಾದ್ರೆ ಏನ್ ಕಂಡೀಷನ್ ಬೇಕು, ಯಾವ ಸ್ಥಿತಿ ಬೇಕು ಅಂದ್ರೆ ಯಾರು ಜೋಕ್ ಹೇಳ್ಬೇಕು, ಯಾರು ಕಚಗಳು ಇಡ್ಬೇಕು, ಅವಾಗ ನಗ್ತೀವಿ ನಾವು. ಅಂದ್ರೆ ಬಾಹ್ಯ ಕಾರಣಗಳಿಗೆ ನಗ್ತೀವಿ ಹೊರತು ಆಂತರಿಕ ಕಾರಣಕ್ಕೆ ನಾವು ಹೋಗೋದೇ ಇಲ್ಲ. ನಮ್ಮ ಅಂತರಂಗ ಪ್ರಕ್ಷುಬ್ಧವಾಗಿದೆ, ಹೇಗೆ ನಗಕ್ ಸಾಧ್ಯ ಇಲ್ಲ. ಆದ್ರಿಂದ ಉಂಡು ನಗದಿಹ ಮೋರೆ ಅದುವೇ ಕಹಿಸೋರೆ ಅಂದ್ರೆ ಏನು ಅನ್ನೋದು ಅರ್ಥ ಮಾಡ್ಕೋಬೇಕಾದ್ರೆ ಅನುಭವಾಧಾರಿತವಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಇಲ್ಲೇ ಕ್ಷುಲ್ಲಕವಾಗಿ ಅರ್ಥ ಮಾಡಿದ್ರೆ ಅದೇನೇನೋ ಅರ್ಥ ಕೊಟ್ಬಿಡುತ್ತೆ. ಉಂಡು ನಗದಿಹ ಮೋರೆ ಅಂದ್ರೆ ನೀವು ಜೋಕ್ಸ್ ಪುಸ್ತಕ ಓದ್ಬೇಕಾದ್ರೆ ಊಟ ಮಾಡ್ಬಿಟ್ಟೆ ಓದ್ಬೇಕು, ಹೊಟ್ಟೆ ಹಸು ಇದ್ದಾಗ ಓದ್ಬಾರ್ದು, ಜೋಕ್ ಅರ್ಥ ಆಗಲ್ಲ ಅಂತ ಮಾಡ್ಬೋದು. ಉಂಡು ನಗಬೇಕಲ್ಲ, ಉಂಡದಲ್ಲಿ ಊಟ ಮಾಡಿದಲ್ಲೇ ನಗೋ ಹಾಗಿಲ್ಲ ಅಂತ. ಅಥವಾ ಊಟಕ್ಕೆ ಮುಂಚೆ ಜೋಕ್ ಪುಸ್ತಕ ಓದ್ಬೇಡಿ ಅಂತಲೂ ಆಗ್ಬೋದು.
ಆದರೆ ಆ ಕನಕದಾಸರು ಹಾಗಲ್ಲ ಹೇಳ್ತಾ ಇರೋದು ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವ್ರೇನ್ ಹೇಳ್ತಾ ಇರೋದು ಅಂದ್ರೆ ಉಂಡು ನಗದಿಹ ಮೋರೆ ಅದುವೆ ಕಹಿಸೋರೆ ಅಂದ್ರೆ ಏನ್ ಹೇಳ್ತಿರ್ಬೋದು ಅಂತ ಅವರ ಮನಸ್ಥಿತಿಯನ್ನು ಕಲ್ಪಿಸ್ಕೊಂಡು ಅರ್ಥ ಮಾಡ್ಕೊಳ್ಳೋಣ. ಉಂಡು ಅಂದ್ರೆ ಮೊದಲನೇದಾಗಿ ಊಟ ಮಾಡಿ ಅಂತ ಅಲ್ವೇ ಅಲ್ಲ. ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೇನು? ಬಂದುದನ್ನು ಉಂಡು ಸುಖಿ ಆಗು, ಬೇನೆ ಎದು ಬಂದಾಗ ನರಳು ಸರ್ವಜ್ಞ ಅಂದ್ರೆ ಬಂದುದನ್ನು ಉಂಡು ಅಂದ್ರೆ ಯಾರು ತಂದು ಕೊಡ್ತಾರೋ ಅದನ್ನ ಊಟ ಮಾಡಿ ಅಂತ ಅಲ್ಲ. ನಮಗೆ ಬರುವ ಕಷ್ಟ ಸುಖಗಳು ಆವೇಶಗಳೆಲ್ಲವೂ ಕೂಡ ಪರಮಾತ್ಮನ ಪ್ರಸಾದ, ಪ್ರಕೃತಿಯ ಪ್ರಸಾದ, ಸಮಾಜದ ಪ್ರಸಾದ. ನಾವು ಗಳಿಸಿದ್ದಲ್ಲ. ನಮ್ಮ ಜೋಳಿಗೆ ಯಾವ್ದು ಬೀಳುತ್ತೋ ಗೊತ್ತಿಲ್ಲ. ಜೋಳಿಗೆ ಒಡ್ಡಿದೀವಿ, ಯಾವ್ದು ಬೀಳುತ್ತೋ ಗೊತ್ತಿಲ್ಲ. ಅದು ಯಾವ್ದಾದ್ರೂ ಬೀಳಲಿ, ಅದನ್ನ ನಾವು ಉಣ್ಬೇಕು ತಾನೆ. ಕಷ್ಟ ಬಂದ್ರು ಅನುಭವಿಸ್ಬೇಕು, ಸುಖ ಬಂದ್ರು ಅನುಭವಿಸ್ಬೇಕು. ಉಂಡು ಅಂದ್ರೆ ಬರುವ ಕಷ್ಟ ಸುಖವನ್ನೆಲ್ಲ ಅನುಭವಿಸಿ ನಗದಿಹ ಮೋರೆ, ನಗದೇ ಇದ್ರೆ ಆ ಮೋರೆ ಅದುವೇ ಕಹಿಸೋರೆ ಅಂತ ಹೇಳ್ತಾರೆ ಕನಕದಾಸ. ಇದು ಬಹಳ ತುಂಬಾ ಕಟುವಾದ ಮಾತು ಆಕ್ಚುಲಿ. ಈಗ ಯಾರಿಗೋ ಒಬ್ಬನಿಗೆ ಹೆಂಡತಿ ಸತ್ತು ಹೋಗಿದ್ದಾಳೆ, ಅವನು ಹೇಳ್ತಾ ಕೂತಿದ್ದಾನೆ. ಅದು ಅವಳ ಸಾವಿನ ದುಃಖ ಅನುಭವಿಸಿದ್ದು ಉಂಡ ಅವನು. ಅವನಿಗೆ ಯಾರೋ ಊಟ ಹಾಕ್ತಾರೆ, ಅವ್ ಹೊಟ್ಟೆ ಹಸಿದಿದ್ದಾಗ ಅವ್ನ ನಗಕ್ಕಾಲ ಊಟ ಹಾಕ್ತಾರೆ. ಅವಾಗ ಹೆಂಡತಿ ಸತ್ತು ಹೋದ್ ಮರ್ತು ಬಿಟ್ಟು ನಗಬೇಕ ಅವನು? ಹಾಗಾದ್ರೆ ಏನ್ ಹೇಳ್ತಾ ಇದ್ದಾರೆ ಕನಕದಾಸರು ಅನ್ನುವಂಥದ್ದನ್ನ ನಾವು ಸ್ವಲ್ಪ ಆಳವಾಗಿ ನೋಡದೆ ಹೋದರೆ ಅನರ್ಥ ಅಪಾರ್ಥಗಳಿಗೆ ನಾವೇ ಬಾಗಿಲು ತೆರೆದ ಹಾಗೆ ಆಗುತ್ತೆ. ಅವ್ರು ಏನ್ ಹೇಳಕ್ ಹೊರಟಿರೋದ್ರೆ ನಿಧಾನವಾಗಿ ಯೋಚನೆ ಮಾಡಿ. ನಾವು ಈ ಜಗತ್ತಿಗೆ ಬಂದಿರುವುದು ಜಗತ್ತಿನ ಸೋಜಿಗೆಗಳನ್ನೆಲ್ಲ ಆನಂದ ಪಡಕ್ಕೆ. ನಾವು ಟೂರಿಸ್ಟ್ ಅಂತ ಇಟ್ಕೊಳ್ಳಿ. ನಾವು ಟೂರೇ ಹೋಗ್ಬೇಕಾಗಿಲ್ಲ. ನಾವು ನಮ್ಮ ಸುತ್ತಮುತ್ತ ಆಗ್ತಿರೋ ನಿರಂತರ ಬದಲಾವಣೆಯೇ ಪ್ರಕೃತಿಯ ಗುಣ. ಆದ್ದರಿಂದ ಚಪಲವನ್ನು ಸೃಷ್ಟಿಸುವ ಜಗತ್ತು, ಚಾಂಚಲ್ಯವನ್ನು ಉಂಟು ಮಾಡುವ ಜಗತ್ತಿನಲ್ಲಿ ನಮ್ಮ ಮನಸ್ಸಿದೆ. ನಮ್ಮ ಮನಸ್ಸು ಮೊದಲೇ ಮನಸ್ಸು ತುಂಬಾ ಸೂಕ್ಷ್ಮ ಶರೀರ, ಬೇಗ ಸ್ಪಂದಿಸ್ಬಿಡುತ್ತೆ. ತೆಳ್ಳನೆ ಕಾಗದಾನ ಬಿರುಗಾಳಿಗೆ ಇಟ್ಕೊಂಡ್ರೆ ಅದು ಅಲ್ಗಾಡದೆ ಇರುತ್ತೆ, ಸಾಮಾನ್ಯ ಗಾಳಿಗೆ ಅಲ್ಗಾಡುತ್ತೆ. ಸೊ ಹೀಗಿರುವಾಗ ಜಗದ ವೀಕ್ಷಣೆಯನ್ನು ನೋಡಿ ಸೋಜಿಗೆ ಪಡುವ ಸಲುವಾಗಿ ನಾವು ಬರೋದು ಬಿಟ್ಬಿಟ್ಟು ಅಲ್ಲಿ ಟೂರ್ ಹೋಗ್ಬಿಟ್ಟು ಇಲ್ಲಿ ಊಟ ಎಲ್ಲಿ ಸಿಗುತ್ತೆ, ಇಲ್ಲಿ ಏನ್ ತುಂಬಾ ಯಾವ ಹೋಟ್ಲು ತುಂಬಾ ಚೆನ್ನಾಗಿದೆ ಅಂತ ನಾವು ಅದನ್ನೇ ಹುಡುಕ್ತಾ ಇದ್ರೆ ಸೋಜಿಗ ಹಿಂದೆ ಸರಿಯೋದು ಸಹಜ. ಆದ್ದರಿಂದ ಬಯಲಾಜಿಕಲ್ ನೀಡ್ ಇದೆಯಲ್ಲ, ಹೊಟ್ಟೆ ಹಸಿವು ಅನ್ನೋದು ಬಯಲಾಜಿಕಲ್ ನೀಡ್. ಬಯಲಾಜಿಕಲ್ ನೀಡ್ ಫುಲ್ಫಿಲ್ ಆದ್ಮೇಲೆ ಇನ್ನು ಉಳಿದ ನೀಡ್ಸ್ ಎಲ್ಲ ನಾವು ಹೊಸದಾಗಿ ಕಲ್ತ್ಕೊಂಡಿರೋದೇ ಹೊರತು ಅದು ಸಹಜವಾದ ಅಗತ್ಯಗಳಲ್ಲ. ಆದ್ದರಿಂದ ನಾವು ಈ ಕ್ರಿಯೇಟೆಡ್ ನೀಡ್ಸ್ ಇದೆಯಲ್ಲ, ನೀವು ಅರ್ಥಶಾಸ್ತ್ರವನ್ನು ಗಮನಿಸಿ. ಮೊದಲು ಮಾನವನಿಗೆ ಶ್ರಮ ಪಡೋದು ಕಷ್ಟ ಆಗಿತ್ತು, ಅದಕ್ಕೊಂದು ಯಂತ್ರ ಬಂತು. ಅವನಿಗೆ ಬಾಯಾರಿಕೆ ಆದ್ರೆ ನೀರು ಕುಡಿಬೇಕಾದ್ರೆ ನದಿಲಿ ಕುಡಿತಿದ್ದ, ಆದ್ರೆ ಅದು ರೋಗ ಬಂದ್ಬಿಡುತ್ತೆ, ಬೇರೆ ನೀರನ್ನೇ ಕುಡಿಬೇಕು ಅಂತ. ಈ ತರ ಏನೇನೋ ನಾವು ಮಾಡಿದ್ವಿ. ಮೊದಲು ಮೂಲ ಅಗತ್ಯಗಳನ್ನ ಪೂರೈಸೋದನ್ನ ಬಿಟ್ಟು ಜೊತೆಗೆ ಈಗ ಅರ್ಥಶಾಸ್ತ್ರ ಅಗತ್ಯಗಳನ್ನ ಸೃಷ್ಟಿಸಿ ಪೂರೈಸೋದಕ್ಕೆ ಪ್ರಾರಂಭ ಮಾಡಿದೆ. ಯಾಕೆಂದ್ರೆ ಇದು ವ್ಯವಹಾರ ಉಳಿಬೇಕು, ಉದ್ಯೋಗ ಸಿಗಬೇಕು, ಸಂಪಾದನೆ ಮಾಡಬೇಕು, ಎಲ್ರೂ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕ್ರಿಯೇಟೆಡ್ ನೀಡ್ಸ್ನ ಕೊಡ್ತಾರೆ. ಕ್ರಿಯೇಟೆಡ್ ನೀಡ್ಸ್ ಉಪಯೋಗಿಸ್ಬೇಡಿ ಅಂತ ಕನಕದಾಸ್ ಹೇಳಿಲ್ಲ. ಅಕಸ್ಮಾತ್ ಒಂದು ಕ್ರಿಯೇಟೆಡ್ ನೀಡ್ ಇಲ್ಲದೆ ಇದ್ರೂ ಕೂಡ ಬಯಲಾಜಿಕಲ್ ನೀಡ್ ಈಸ್ ಎನಫ್ ಟು ಲುಕ್ ಅಟ್ ದಿ ವಂಡರ್ಸ್ ಆಫ್ ದಿ ವರ್ಲ್ಡ್. ಅದಕ್ಕೆ ಪ್ರಯತ್ನ ಪಡಬೇಕು ಅನ್ನೋದನ್ನ ಅವರು ಉಂಡು ನಗದಿಹ ಮೋರೆ ಅದುವೇ ಕಹಿಸೋರೆ ಅಂತ ಹೇಳಿದ್ದು. ಅಂದ್ರೆ ಏನರ್ಥ? ಅವ್ರು ಹೇಳೋ ಮಾತಿನ ಅರ್ಥ ಅಂದ್ರೆ ನಾವು ಕೃತಕವಾದಂತಹ ಸಂತೋಷಗಳಿಗೆ ಮಾರು ಹೋಗಿ ಪ್ರಕೃತಿಯನ್ನೇ ನೋಡಬಹುದಾದಂತಹ ಸಹಜ ಸಂತೋಷವನ್ನ ಕಳ್ಕೊಂಡ್ಬಿಟ್ಟಿದೀವಿ. ಅದು ಅವರ ಕಳಕಳಿ. ಏನಪ್ಪಾ ಅಂದ್ರೆ ನಾವು ಅನ್ಕೊಂಡಿದೀವಿ, ನಾವು ನಮ್ಮ ಹಿಂದಿನವ್ರಿಗಿನ್ನ ಬಹಳ ಸುಖವಾಗಿದ್ದೀವಿ ಅಂತ ಅನ್ಕೊಂಡಿದೀವಿ. ಆದ್ರೆ ಪ್ರಶ್ನೆ ಏನಾಗಿದೆ ಅಂದ್ರೆ ನಮ್ಮ ಹಿಂದಿನವ್ರೇನು ಅಳ್ತಾ ಕೂತಿರ್ಲಿಲ್ಲ. ಅವರು ಒಂದು ನಾವೇನ್ ಗಳಿಸ್ಕೊಂಡಿದೀವೋ ಅದು ನಮಗ್ ಗೊತ್ತಿದೆಯಲ್ಲ, ಹಾಗೆ ಕಳ್ಕೊಂಡಿರೋದು ನಮ್ಗೆ ಒಂದು ಲೆಕ್ಕ ಇಲ್ಲ. ಬೆಳೆದಿಂಗ್ಳು ನೋಡಿ ಆನಂದ ಪಡ್ತಿದ್ವಿ, ಬೆಳೆದಿಂಗ್ಳು ಊಟ ಮಾಡ್ತಿದ್ವಿ. ಸ್ಟ್ರೀಟ್ ಲೈಟ್ ಬಂದ್ಮೇಲೆ ಬೆಳೆದಿಂಗ್ಳು ಊಟ ಇಲ್ಲ. ಬರೇ ಊಟ ತಪ್ಪೋಯ್ತಾ? ಇಲ್ಲ. ಬೆಳೆದಿಂಗ್ಳನ್ನ ನೋಡಿ ಆನಂದ ಪಡೋ ಸ್ವಭಾವನೆ ತಪ್ಪೋಯ್ತು. ಬೆಳೆದಿಂಗ್ಳಲ್ಲಿ ಎಲ್ಲ ಒಟ್ಟಿಗೆ ಸೇರಿ ಸೋಷಿಯಲೈಸ್ ಆಗಿ ಊಟ ಮಾಡ್ತಿದ್ವಿ, ಸಾಮಾಜೀಕರಣಗೊಂಡು. ಆದ್ರೆ ಇದು ಹೋದಾಗ ನಾವು ಯಾವುದಕ್ಕೆ 5 ಸ್ಟಾರ್ ಹೋಗಿ ಡಿಮ್ ಲೈಟ್ ಅಲ್ಲಿ ಕ್ಯಾಂಡಲ್ ಮೀಲ್ಸ್ ಮಾಡುವಾಗ ಒಬ್ಬರೇ ಕೂತ್ಕೊಂಡು ಮಾಡ್ತೀವಿ. ಇಲ್ಲಿಯ ನಗೆಯ ಹೊನಲಿದೆಯಲ್ಲ,
ಯಾವುದರಲ್ಲಿ ಬೆಳ್ದಂಗ್ಳೂಟದಲ್ಲಿ ಇದ್ದದ್ದು ಅದು 5 ಸ್ಟಾರ್ ಹೋಟೆಲ್ ಕ್ಯಾಂಡಲ್ ಊಟದಲ್ಲಿ ಖಂಡಿತ ಇರಕ್ಕೆ ಸಾಧ್ಯವೇ ಇಲ್ಲ. ಈ ಅಂಶಗಳನ್ನೆಲ್ಲ ನಾವು ಗಮನಿಸಿದ್ರೆ ಏನಾಯ್ತು ಅಂದ್ರೆ, ಕನಕದಾಸರು ಹೇಳಕ್ ಹೊರಟಿದ್ದು ಏನಪ್ಪಾ ಅಂದ್ರೆ, ನಾವು ಸರಳ ಆನಂದಗಳನ್ನ ಪಡೋರಾದ್ರೆ ಜೀವನವು ಸರಳವಾಗುತ್ತೆ, ಸಂತೋಷ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತೆ. ಆದ್ರೆ ನಾವು ಗಳಿಸಿ ಆನಂದ, ನಾನು ನಗಿಸಿ ಆನಂದ ಪಡ್ಬೇಕು, ನಾನು ಹೇಳ್ದಾಗ ಇನ್ನೊಬ್ರು ನಗ್ಬೇಕು, ಅವಾಗ ನಂಗೆ ಖುಷಿ ಆಗುತ್ತೆ. ಅಲ್ಲ, ನಾನು ಹೇಳ್ದಲ್ಲೇ ಅವರೇ ಇನ್ನೇನೋ ಒಂದು ವಿಷಯಕ್ಕೆ ನಕ್ಕರು ಅಂದ್ರೆ ನಂಗೆ ಅದೇನು ಖುಷಿ ಆಗೋದಿಲ್ಲ. ಹೀಗಾಗಿ ನಮ್ಮ ಜೀವನದ ಸಂತೋಷ ಇದೆಯಲ್ಲ, ಅದು ತುಂಬಾ ಗೋಜಲಾಗ್ಬಿಟ್ಟಿದೆ ಅನ್ನುವಂಥದ್ದನ್ನ ಅವರು ಆ ಗೋಜಲನ್ನ ಬಿಡಿಸೋ ಸಲುವಾಗಿ, ಅದೇ ಎಂತರ ಬ್ರೇಕಿಂಗ್ ದಿ ಗಾರ್ಡಿಯನ್ ನಾಟ್, ಕಟಿಂಗ್ ದಿ ಗಾರ್ಡಿಯನ್ ನಾಟ್ ಅಂತ ಹೇಳ್ತಾರೆ. ಒಂದು ಗಾರ್ಡಿಯನ್ ಗಂಟಿತ್ತಂತೆ, ಆ ಗಂಟನ್ನು ಯಾರು ಬಿಡಿಸ್ತಾರೋ ಪ್ರಪಂಚನ ಆಳ್ತಾರೆ ಅಂತ. ಅರ್ಧ ಬಿಡಿಸಿದ್ನಂತೆ ಅಲೆಕ್ಸಾಂಡ್ರು, ಹಿಟ್ಟು ಬಂತು, ಅವ್ನು ಕತ್ತಿಲಿ ಕತ್ತರಿಸ್ಬಿಟ್ಟ. ಆಗ ಏನಾಯ್ತು ಅಂದ್ರೆ, ಅವನು ಅಂತೂ ನಾನು ಬಿಡಿಸಿದ್ದೀನಲ್ಲ ಅಂತಂದ. ಪ್ರಪಂಚ ಅರ್ಧ ಗೆಲ್ಲೋ ಹೊತ್ತಿಗೆ ಸುಸ್ತಾಗಿ ಅನಾರೋಗ್ಯ ಆಗಿ ತೀರ್ಕೊಂಡ ಅಂತ ಅನ್ನೋ ಮಾತನ್ನ ಹೇಳ್ತಾರೆ. ಹಾಗಾಗಿ ಈ ಉಂಡು ನಗದಿಹ ಮೋರೆ ಎನ್ನುವ ಪುರಂದರದಾಸರ ದೇವರ ನಾಮದ ಸಾಲನ್ನ ಅರ್ಥ ಮಾಡ್ಕೋಬೇಕಾದ್ರೆ ನೀವು ಎಂಥದ್ದು ದಾಸ ಸಾಹಿತ್ಯದ ಇನ್ನೂ ಬೇರೆ ಪದ್ಯಗಳನ್ನ ಓದಿದ್ರೆ ಮಾತ್ರ ಅವಾಗ ಅರ್ಥ ಆಗುತ್ತೆ. ಈ ಪುರಂದರದಾಸರದೇ ತಗೊಳ್ಳಿ, ಮಧುಕರ ವೃತ್ತಿ ಎನ್ನದು ಅದು ಬಲು ಚೆನ್ನದು ಅಂತ ಒಂದು ಪದ್ಯ ಬರೆದಿದ್ದಾರೆ. ಮಧುಕರ ಅಂದ್ರೆ ಭಿಕ್ಷೆ ಬೇಡೋರು. ಭಿಕ್ಷೆ ಬೇಡಬೇಕಾದ್ರೆ ಎಲ್ಲರ ಕೈಲೂ ಬಯಸ್ಕೋಬೇಕಲ್ಲ, ಅದೆಂತ ಚೆನ್ನ ಅದು. ನಮ್ಮ ಪ್ರಕಾರ ನಮ್ಮ ಪಾಡಿಗೆ ನಾವು ಯಾರೋ ನಮ್ಗೆ ಇಷ್ಟ ಆದ್ ಮಾಡ್ಕೊಂಡು ತಿನ್ನೋದು ಬಿಟ್ಟು ಯಾರೋ ಹಾಕಿದ್ದನ್ನು ತಿನ್ನೋದು ನಮ್ಮ ಪ್ರಕಾರ ಕಷ್ಟ. ಅವ್ರ ಪ್ರಕಾರ ಅದೇನು ಕಷ್ಟವಿಲ್ಲ. ಮಧುಕರ ವೃತ್ತಿ. ಆಮೇಲೆ ಮಧುಕರ ಅನ್ನೋ ಪದನ ಬಳಸ್ಕೊಂಡ್ಬಿಡ್ತಾರೆ. ಮಧುಕರ ಅಂದ್ರೆ ದುಂಬಿ. ಹಾಗಾಗಿ ಪದುಮನಾಭನ ಪಾದ ಪದುಮ ಮಧುಪವೆಂಬ ಮಧುಕರ ವೃತ್ತಿ ಎನ್ನೋದು ಅಂತ ಹೇಳ್ತಾರೆ. ಆಮೇಲೆ ಮುಂದಕ್ಕೆ ಆ ಪದ್ಯದಲ್ಲಿ ಹೆಂಗ್ ಹೇಳ್ತಾರೆ, ಸಂತೋಷ ಹೇಗಿದೆ ನೋಡಿ. ಕಾಲಿಗೆ ಗೆಜ್ಜೆ ಕಟ್ಟಿ ನೀಲವರ್ಣನ ಗುಣ ಆಲಾಪಿಸುತ್ತ ಬಲು ಓಲಗ ಮಾಡುವಂತ ಮಧುಕರ ವೃತ್ತಿ ಎನ್ನೋದು. ಇದಕ್ಕೆ ಯಾರು ತಪ್ಪಿಸಕ್ ಸಾಧ್ಯ ಹೇಳಿದ? ದೇವರ ಲೀಲೆಯನ್ನ ಆನಂದ ಪಡೋದಕ್ಕೆ ನಾನು ಕಾಲಿಗೆ ಗೆಜ್ಜೆ ಹಾಕೊಂಡು ಕುಣಿದು ಆನಂದ ಪಡೋದಕ್ಕೆ ಯಾರಾದರೂ ಅದಕ್ಕೆ ಟ್ಯಾಕ್ಸ್ ಕಟ್ಬೇಕೆ, ಸಂಪಾದನೆ ಮಾಡ್ಬೇಕೆ? ಏನೂ ಇಲ್ಲ. ಅಂಥ ಮಧುಕರ ವೃತ್ತಿ ನನ್ನದು ಅಂತ ಹೇಳ್ತಾರೆ. ಕಾಲಿಗೆ ಗೆಜ್ಜೆ ಕಟ್ಟಿದ ರಂಗನಾಥನ ಗುಣ ಹಿಂಗದೆ ಪಾಡುತ್ತಾ ಮಂಗಳಾನಂದವನ್ನು ಮಂಗಳಾತ್ಮನ ಕಂಗಳಿಗೆ ಆನಂದವೆಂಬ ಮಧುಕರ ವೃತ್ತಿ ಎನ್ನೋದು ಅಂತ ಮುಂದಕ್ಕೆ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಇಂದಿರಾಪತಿ ಶ್ರೀ ಪುರಂದರ ವಿಠಲನ ಚಂದವ ಕಾಣುತ್ತಾ ಆನಂದ ಪಡುವಂತ ಮಧುಕರ ವೃತ್ತಿ ಅಂತ. ನೋಡಿ ಅವರು ಆನಂದ ಪಡುವ ರೀತಿ ಹೇಗಿದೆ. ಆ ಆನಂದ ನಾವು ಪಡೋಕ್ಕಾಗತ್ತಾ ಇವತ್ತು? ನಾವು ಈ ಕೃತಕ ಆನಂದಗಳಿಗೆ ಹೊಂದ್ಕೊಂಡವ್ರಿಗೆ ಅನ್ನೋ 2 ಪ್ರಶ್ನೆಗಳು ತುಂಬಾ ಗಂಭೀರವಾದಂಥ ಪ್ರಶ್ನೆಗಳು. ನಾನು ಹಾಗೆ ಪುರಂದರದಾಸರು ಸರಿ, ನಿಮ್ಮದು ಸರಿ ಅಲ್ಲ ಅಂತ ನಾನು ಏನು ಹೇಳ್ತಾ ಇಲ್ಲ. ಪ್ರಶ್ನೆ ಏನಂದ್ರೆ, ಹಾಸ್ಯ ಅಂದಾಗ ಹಾಸ್ಯಕ್ಕೆ ಬೇಕಾದಂಥ ಒಂದು ಸಮಚಿತ್ತ ಇದೆಯಲ್ಲ, ಅದನ್ನ ನಾವು ಹೇಗೆ ಸಾಧಿಸ್ತೀವಿ? ಆ ಸಮಚಿತ್ತವನ್ನ ದುಡ್ಡು ಖರ್ಚು ಮಾಡಿ ಸಾಧಿಸ್ತೀವೋ, ಇನ್ನೊಬ್ಬರು ಸಹಾಯ ಮಾಡಿ ಸಾಧಿಸ್ತೀವೋ, ಡಿವಿಜನ್ ಹೇಳಿದಲ್ಲ, ಗುಡಿಯೋ ಪೂಜೆಯೋ ಕಥೆಯೋ ಸೊಗಸು ನೋಟವೋ ಹಾಡೋ ಬಡವರಿಂಗ್ ಉಪಕೃತಿಯೋ ಯಾವುದೋ ಮನದ ಬಡಿದಾಟವನ್ನು ನಿಲ್ಲಿಸಿ ನೆಮ್ಮದಿಯ ನೀವು ಒಡೆ ಅದು ಸಂತೋಷವನ್ನಾರು ಕೊಡುತ್ತೆ, ನಗು ಕೊಡದೇ ಇದ್ರು. ಹಾಗಾದ್ರೆ ಅದನ್ನ ನಾವು ಹೇಗೆ ಸಾಧಿಸ್ತಿದೀವಿ ಅಂತ ನಮ್ಮನ್ನೇ ನಾವು ಪ್ರಶ್ನೆ ಹಾಕೊಂಡ್ರೆ ನಾವು ತುಂಬಾ ದೂರ ಸರಿದು ಬಿಟ್ಟಿದ್ದೀವಿ, ಹಿಂದಕ್ಕೆ ಬರಕ್ಕಾಗದೆ ಇರುವಂತ ಸ್ಥಿತಿಗೆ ಬಂದಿದ್ದೀವಿ. ಇದು ಪುರಂದರದಾಸರ ಸಂಶೋಧನೆನೋ ಪರಮಾತ್ಮನ ಧ್ಯಾನ ಮಾಡಿ ಸಂತೋಷವಾಗಿರ್ಬೋದು ಅನ್ನುವಂಥದ್ದು ಅಂದ್ರೆ ಅಲ್ಲ. ಅವರು ಅಧ್ಯಯನ ಮಾಡಿರುವಂತಹ ಶಾಸ್ತ್ರ ಗ್ರಂಥಗಳಲ್ಲಿ ಅದರ ಪ್ರಸ್ತಾಪ ಇದೆ. 10ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಮಚ್ಚಿತ್ತ, ಚಿತ್ತವನ್ನು ನನ್ನಲ್ಲಿ ಇಟ್ಬಿಡು, ಅವಾಗ ನೀನು ಪ್ರಪಂಚದ ಆನೆ ಆಡ್ಲಿ ಕುದುರೆ ಕುಣಿಲಿ ಅಂತ ನಮ್ಮೂರಲ್ಲಿ ನಮ್ಮ ರೈತ ಹೇಳೋನು ಹಾಗೆ, ಆನೆ ಆಡ್ಲಿ ಕುದುರೆ ಕುಣಿಲಿ. ಮಚ್ಚಿತ್ತ ಮದ್ಗತ ಪ್ರಾಣ, ನಿನ್ನ ಉಸಿರಾಟವೇ ನನ್ನನ್ನು ಜ್ಞಾಪಿಸ್ಬಿಟ್ರೆ ಬೋಧೆಯಂತಹ ಪರಸ್ಪರಂ. ಇದು ತುಂಬಾ ಗಮನಿಸ್ಬೇಕಾದ್ದು. ಬೇರೆ ಹರಟೆ ನನ್ ಕಷ್ಟ ಹೇಳ್ಕೊಂಡು ನಿಮ್ಮನ್ನು ನಡ್ಸೋದು, ನಿಮ್ ಕಷ್ಟ ಕೇಳ್ಕೊಂಡು ನಾನು ಹೇಳೋದು, ಅಥವಾ ನಾನ್ ನಗಿಸಿ ನಿಮ್ಮನ್ನು ನಗಿಸೋದು ಅಲ್ಲ. ಬೋಧೆಯಂತಹ ಪರಸ್ಪರಂ, ಈ ಪ್ರಕೃತಿ ಲೀಲೆಯನ್ನ ಒಬ್ರಿಗೊಬ್ರು ಹಂಚ್ಕೊಳ್ಳೋಣ. ಕಥೆಯಂತಹ ಮಾಂ ನಿತ್ಯ, ಅದನ್ನ ಕಥೆಯಂತಹ ಅದನ್ನ ಪ್ರಸಂಗವಾಗಿ ಹೇಳಿ ಸದಾ ಮಾಂ ನಿತ್ಯ ಮಾಡೋರು ತುಷ್ಯಂತಿಚ ರಮಂತಿಚ ಅಂತ ಹೇಳ್ತಾರೆ ಕೃಷ್ಣ. ತುಷ್ಯಂತಿಚ ಸಂತೃಪ್ತವಾಗಿರ್ತಾರೆ, ರಮಂತಿಚ ಆನಂದವಾಗಿರ್ತಾರೆ. ಅವರಿಗೆ ಬೇರೆ ಇದು ಅನ್ಕಂಡೀಷನಲ್ ಹ್ಯಾಪಿನೆಸ್ ಅನ್ನುವಂಥದ್ದನ್ನ ಅವರು
ಹೇಳಿರುವಂಥದ್ದನ್ನ ಭಗವದ್ಗೀತೆಯಲ್ಲಿ ಇವರು ಅದನ್ನ ಈ ತರ ರಂಗನಾಥನ ಗುಣ ಅಂತ ಬರೋದು. ಹಾಗಾಗಿ ಪುರಂದರದಾಸರ ದೇವನಾಮ ಅರ್ಥ ಮಾಡ್ಕೋಬೇಕಾದ್ರೆ ಅವ್ರ ಜೀವನದಲ್ಲಿ ಕಂಡಿದ್ದಲ್ಲ, ಅವ್ರು ಏನೇನು ಅಧ್ಯಯನ ಮಾಡಿದ್ದಾರೆ ಅದರಲ್ಲಿ ಹುಡುಕಿದ್ರು ಸಿಗತ್ತೆ ಉತ್ತರ. ಹಾಗಾಗಿ ಈ ಸರಳ ಆನಂದವನ್ನ ನಮ್ಮ ಪ್ರಕೃತಿ ನೋಡ ಆನಂದ ಪಡೋದು, ತಾನಾಗೆ ಬರುವ ಆನಂದವನ್ನು ಮರೆತು ಬಿಟ್ಟಿದ್ದೀವಿ, ನಾವಾಗೆ ಗಳಿಸುವ ಆನಂದಕ್ಕೆ ಹೋಗಿ ಅನ್ನುವಂಥದ್ದು ತುಂಬಾ ಗಮನಿಸಬೇಕಾದದ್ದು. ಈಗ ಪ್ರಹ್ಲಾದನ 4 ಜನ ಸಹೋದರರ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ. ಒಬ್ಬನ ಹೆಸರು ಹ್ಲಾದ, ಹ್ಲಾದ ಅಂದ್ರೆ ನಗು. ಎರಡನೇವನು ಸಂಹ್ಲಾದ, ಅವನಿಗೆ ನಗು ಹುಡುಕ್ಲಾರ. ಅವನು ಯಾರು ಒಂದು ನಗೆಹನಿ ಹೇಳಿದ್ರೆ ಮನಸಾರ ನಿಲ್ತಾನೆ. ಇನ್ನೊಬ್ಬ ಸಹೋದರನ ಹೆಸರು ಸಂಹ್ಲಾದ, ಇನ್ನೊಬ್ಬ ಮೂರನೇವನ ಹೆಸರು ಆಹ್ಲಾದ. ಅವನಿಗೊಂದು ನಗು ಸಿಕ್ಬಿಟ್ರೆ ಪೂರ್ಣವಾಗಿ ನಿಲ್ತಾನೆ, ಮನಸಾರ ನಿಲ್ತಾನೆ. 4ನೇವನ್ ಪ್ರಹ್ಲಾದ, ಅವನ್ ನಗು ಸಿಗೋದಲ್ಲ, ಅವನ್ ಸಾಯಿಸ್ತೀನಿ ಅಂದ್ರೂ ನಗ್ತಾನೆ. ಹಾಗಾಗಿ ಅನ್ಕಂಡೀಷನಲ್ ಹ್ಯಾಪಿನೆಸ್ ಇದೆಯಲ್ಲ, ಅದು ಪ್ರಹ್ಲಾದ. ಅದರಿಂದ ನಮ್ಗೆ ಈ ಪ್ರಹ್ಲಾದನ ಕಥೆ ಇದೆಯಲ್ಲ, ನಾವು ಭಾಗವತದಲ್ಲಿ ಓದಿದ್ರೆ ತುಂಬಾ ಸ್ಪಷ್ಟವಾಗಿದೆ. ಅಪ್ಪ ಎಲ್ಲವನ್ನೂ ಒಡೆತನ ಮಾಡಿ ಮಕ್ಕಳನ್ನೂ ಆಳ್ಬೇಕು, ಪ್ರಪಂಚನೇ ಆಳ್ಬೇಕು ಅಂದ್ರಿಂದ ಅವ್ನು ನಗಕ್ಕಾಗ್ಲಿಲ್ಲ, ಮಗ ನಕ್ಕ ಅನ್ನುವಂಥದ್ದು. ಆದ್ರಿಂದ ಹಾಸ್ಯ ಅನ್ನುವಂಥದ್ದು ತುಂಬಾ ಸುಲಭನೂ ಏನಲ್ಲ. ಯಾಕೆ ಅಂದ್ರೆ ಕೆಲವು ಸರಿ ಮುಂದಿನ ಪ್ರಶ್ನೆಗೂ ಉತ್ತರ ಹೇಳಬೇಕಾಗುತ್ತೆ. ನಾವ್ ಯಾಕೆ ನಗೋದಿಲ್ಲ ಅಂತ, ನಾವ್ ಯಾಕೆ ನಗ್ತೀವಿ ಅಂತ ಇಷ್ಟೊತ್ತು ನಾನು ಚರ್ಚೆ ಮಾಡಿದೆ. ನಾವ್ ಯಾಕೆ ನಗೋದಿಲ್ಲ ಅಂದ್ರೆ ಮೊದಲನೇ ಕಾರಣ ಅತೃಪ್ತಿ. ನಮ್ಗೆ ಏನೋ ಅತೃಪ್ತಿ ಕಾಡ್ತಾ ಇದೆ, ನಂಗೆ ಇನ್ನೂ ಇನ್ನು ಸಾಲದು, ಇನ್ನೊಂಚೂರು ಏನೋ ಬೇಕು, ನಂಗೆ ತುಂಬಾ ಬೋರ್ ಆಗ್ತಾ ಇದೆ, ನಂಗೆ ಹೊಟ್ಟೆ ತುಂಬಿದೆ ಎಲ್ಲ ಇದೆ, ಆದ್ರೆ ನಂಗೆ ಯಾಕೋ ನಿರಾಳವಿಲ್ಲ. ಅತೃಪ್ತಿ ನಗದಕ್ಕೆ ಅಡ್ಡಿ ಮಾಡುತ್ತೆ. ವ್ಯಸನ ಅಂದ್ರೆ ದುಃಖ, ಇನ್ನೊಂದು ವ್ಯಸನ. ವ್ಯಸನ ಅಂದ್ರೆ ಚಟ ಅಂತ. ಇದು ಎಂಥದ್ದು, ಮೃಗಯ ವ್ಯಸನ ಅಂದ್ರೆ ಬೇಟೆ ಆಡೋ ಚಟ. ಹಾಗಾಗಿ ಅತೃಪ್ತಿ, ವ್ಯಸನಗಳು ನಮ್ಮನ್ನ ದುಃಖ ತಂದ್ಕೊಡುತ್ತೆ ಅಂತ ಹೇಳುವಂಥದ್ದು. ಕೊನೆಗೆ ದಾರ್ಶನಿಕ ನಗೆ ಅಂದ್ರೆ ಏನು ಅಂದ್ರೆ ಈ ಎಲ್ಲವನ್ನೂ ದಾಟಿ ಕಂಡುಕೊಳ್ಳುವಂಥ ನಿರಾಳ. ಅದಕ್ಕೆ ಮಂಕುತಿಮ್ಮನ ಕಗ್ಗದ 466ನೇ ಪದ್ಯ ಹೀಗೆ ಹೇಳುತ್ತೆ: ವ್ಯಸನ ಕಾರಣ ಒಂದು, ಹಸನ ಕಾರಣ ಒಂದು. ದುಃಖಕ್ಕಾಗೋ ಕಾರಣವೂ ನಮಗೆ ದಿನ ಬರ್ತಾನೆ ಇರುತ್ತೆ, ನಗೋಕ್ಕಾಗುವಂಥ ಕಾರಣನೂ ಬರುತ್ತೆ. ರಸಗಳೀ ಎರಡರ ಆಳದೊಳಗೆ ಇನ್ನೊಂದು. ಈ 2 ರಸಗಳನ್ನು ಅನುಭವಿಸೋದು ಬಿಟ್ಬಿಟ್ಟು ಅದ್ರ ಆಳಕ್ಕೆ ಹೋದಾಗ ಇನ್ನೊಂದಿರುತ್ತೆ. ಭೃಷ ವಿಶ್ವ ಜೀವಿತ ಗಭೀರತೆಯ ದರ್ಶನ. ಅಲ್ಲಿಗೆ ಹೋಗ್ಬಿಟ್ರೆ ಭೃಷ ಅಂದ್ರೆ ವಿಶಾಲವಾದ್ದು. ವಿಶ್ವ ಜೀವದ ಗಭೀರತೆ, ಆ ಆಳ ಇದೆಯಲ್ಲ, ಅದನ್ನು ನೋಡುವಾಗ ಆಗುವ ಸೋಜಿಗ ಇದೆಯಲ್ಲ, ಅದು ಗಭೀರತೆಯ ದರ್ಶನ. ರಸವದದ್ಭುತ ಮೌನ ಮಂಕುತಿಮ್ಮ. ಅದು ಈ ವಿಶ್ವದ ಇದೆಯಲ್ಲ, ವೈಶಾಲ್ಯ ಮತ್ತು ಗಹನತೆ. ಆ ಗಹನತೆಯನ್ನು ನೋಡಿದಾಗ ನಮ್ಗೆ ನಗೋಕ್ಕೂ ಆಗಲ್ಲ, ಅಳಕ್ಕೂ ಆಗಲ್ಲ. ನಗು ಆಳು 2 ಕ್ಷುಲ್ಲಕವಾಗ್ಬಿಡುತ್ತೆ. ರಸ, ಅವಾಗ ಬರುವಂತ ರಸ ಇದೆಯಲ್ಲ, ಅದು ಶಾಂತಿ ರಸ. ಅದನ್ನು ಅದ್ಭುತ ಮೌನ ಅಂತ ಕರೀತಾರೆ. ಅದಕ್ಕೆ ಬ್ರಹ್ಮ ಅನ್ನಕ್ಕೆ ಮೌನ ಅನ್ನೋ ಒಂದು ಅರ್ಥನೂ ಇದೆ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ದಾರ್ಶನಿಕ ನಗೆ ಅಂದ್ರೆ ಆ ಅದ್ಭುತ ಮೌನಕ್ಕೆ ಹೋಗುವಂಥದ್ದು. ಆ ಅದ್ಭುತ ಮೌನಕ್ಕೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಾಗುತ್ತೆ? ಹಸನ ಕಾರಣ ವ್ಯಸನ ಕಾರಣವನ್ನ ಪಕ್ಕಕ್ಕೆ ಇಡಬೇಕಾಗುತ್ತೆ. ಆಮೇಲೆ ಈ ರಸಗಳ ಆಳಕ್ಕಿಳಿಬೇಕಾಗುತ್ತೆ. ಹಾಗಾಗಿ ಯಾರ್ಯಾರು ಹೇಗೆ ನಿಲ್ತಿದ್ದಾರೆ, ಯಾರ್ಯಾರು ಹೇಗೆ ಗೆಳ್ತಿದ್ದಾರೆ ಅನ್ನೋದೆಲ್ಲ ಗಮನಿಸಿ ನೋಡಿದಾಗ ವಿಚಿತ್ರ ಅನ್ಸುತ್ತೆ. ಇನ್ನೊಂದು ವಿಚಿತ್ರ ಇದೆ, ಪ್ರಾಣಿಗಳು ನಗೋದಿಲ್ಲ. ಯಾಕೆ ಅಂದ್ರೆ ಪ್ರಾಣಿಗಳಿಗೆ ಆ ಕ್ಷಣಕ್ಕೆ ಸ್ಪಂದಿಸುವ ಗುಣ ಇದೆಯೇ ಹೊರತು ಹಿಂದೆ ಆದ ಅನುಭವನ ಹೋಲಿಸಿ ಇದು ಅದಕ್ಕೆನೆ ಚೆನ್ನಾಗಿದೆ, ನಾನು ಯಶಸ್ವಿಯಾದೆ ಅಂತ ನಗಕ್ಕಾಗಲ್ಲ. ಅದಕ್ಕೆ ಹಿಂದೆ ಅಷ್ಟಾಗಿತ್ತು, ಹೋದ ವರ್ಷ ಇಷ್ಟು ಬೆಳೆ ಬಂದಿತ್ತು, ಈ ವರ್ಷ ಕಡಿಮೆ ಬಂದಿದೆ ಅಂತ ಈ ತರ ಕಾಂಟ್ರಾಸ್ಟ್ ಮಾಡೋಕ್ ಆಗೋದಿಲ್ಲ. ಹಾಗಾಗಿ ಪ್ರಾಣಿಗಳು ನಗೋದಿಲ್ಲ, ಆದಾಕ್ಷಣ ನಿರಾಳವಾಗಿರೋಲ್ಲ ಅಂತ ಅರ್ಥ ಅಲ್ಲ. ಈಗ ಒಂದು ಹಸು ಮೆಲ್ಕ್ ಹಾಕ್ತಾ ಇರೋದನ್ನ ಗಮನಿಸಿ, ಅವಾಗ ನಮಗೆ ಅಸೂಯೆ ಆಗುತ್ತೆ. ನನ್ನ ಬೆಳಗಿನಿಂದ ಸಾಯಂಕಾಲದ ಅನುಭವನ ಮೆಲ್ಕ್ ಹಾಕಿದ್ದಿದ್ರೆ ನಂಗೆ ರಾತ್ರಿ ದುಸ್ವಪ್ನ ಬೀಳೋ ಗೋಜೆ ಇರಲಿಲ್ಲ. ಹೀಗಾಗಿ ದಾರ್ಶನಿಕ ನಗು ಅನ್ನೋದು ವ್ಯಸನ ಹಸನದ ಆಚೆಗೆ ಇಳಿದು ಅದನ್ನ ಮೊದಲು ರಸವಾಗಿಸಿ ಆ ರಸದ ಆಳಕ್ಕೆ ಇಳಿದ್ರೆ ಈ ವಿಶ್ವದ ಗಭೀರತೆಯ ಪ್ರಜ್ಞೆ ಉಂಟಾಗುತ್ತಲ್ಲ, ಅದು ದಾರ್ಶನಿಕ ಹಾಸ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ಲೌಕಿಕ ಹಾಸದಿಂದ ದಾರ್ಶನಿಕ ಹಾಸದವರೆಗೆ ಹೋಗ್ತೇವೆ. ಕೊನೆಯದಾಗಿ ಮಂಕುತಿಮ್ಮನ ಕಗ್ಗ ಮತ್ತೆ ಹೇಳ್ತೀನಲ್ಲ, ನಗುವು ಸಹಜದ ಧರ್ಮ ಅಂದ್ರೆ ನಾವು ಅರ್ಥ ಮಾಡ್ಕೊಂಡಿರೋದು ಹೇಗೆ?
ನಗುವು ಸಹಜದ ಧರ್ಮ ಅಂದ್ರೆ ನಾನು ನಗೋದು ನಂಗೆ ಅತ್ಯಂತ ಸಹಜವಾದ ಒಂದು ಜೋಕಾರ ನೋಡಿ ನಾನು ನಗಬೇಕು, ಒಂದ್ ಸ್ವಲ್ಪ ನಗದೇ ಇದ್ರೆ ಸರಿ ಹೋಗಲ್ಲ ಅಂತ ಅಲ್ಲ. ನಗು ಸಹಜದ ಧರ್ಮ ಅಂತ ಹೇಳಿದ್ದಾರೆ. ಸಹಜ ಸ್ಥಿತಿ ಯಾವುದು ನಮ್ದು ಅಂದ್ರೆ ದೇಹ ಏರುಪೇರುಗಳಲ್ಲ, ನನ್ನ ಸಹಜ ಸ್ಥಿತಿ ಆತ್ಮಾನಂದ. ಆದ್ರಿಂದ ಸಚ್ಚಿದಾನಂದ ಸ್ವರೂಪದ ಪ್ರಜ್ಞೆಯಿಂದ ನಾನು ನಗೋದಿದೆಯಲ್ಲ ಅದು ಅತ್ಯಂತ ಸಹಜ ಧರ್ಮ. ನಗಿಸುವುದು ಪರಧರ್ಮ. ಅಂದ್ರೆ ನೀನು ಕಷ್ಟ ಸುಖದ್ದನ್ನು ಸ್ವಲ್ಪ ಪಕ್ಕಕ್ಕಿಡಪ್ಪ, ಆತ್ಮ ಪ್ರಜ್ಞೆಯಿಂದ ನೀನು ಇರು ಅಂತ ನಗಿಸುವುದು ಪರಧರ್ಮ. ಮೂರನೇದು ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ. ಅಂದ್ರೆ ಯಾರು ಆತ್ಮ ಪ್ರಜ್ಞೆಯಿಂದ ಇರ್ತಾರೋ ಅವ್ರನ್ನ 3-4 ಪದಗಳಿಂದ ಕರೀತಾರೆ. ಪಂಡಿತರು ಅಂತ ಕರೀತಾರೆ, ಆಮೇಲೆ ಕೂಟಸ್ಥರು ಅಂತ ಕರೀತಾರೆ, ಆಮೇಲೆ ಜ್ಞಾನಿಗಳು ಅಂತ ಕರೀತಾರೆ. ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಸಂತೋಷದ ಹೊರಗೆ ಬಾಹ್ಯ ಕಾರಣ ಹುಡುಕದಲೇನೆ ತನ್ನ ಆಂತರಿಕ ಸ್ಥಿತಿಯನ್ನೇ ನೋಡ್ತಾರೆ. ಅದರಿಂದ ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ಇಲ್ಲಿ ಗಮನಿಸಬೇಕಾದ್ದು ನಾನು ನಗಿಸಿದ್ದನ್ನು ಕೇಳಿ ಅಂತ ಬರೆದಿಲ್ಲ ಅವರು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತಾ ನಗುವುದು. ಕೆಲವು ಸರಿ ರಾಲೋ ಅಂತ ಇದ್ರು, ROLO ರಾಲೋ, ಅವರು ಹೇಳೋರು ಅವ್ರ ಪಾಠದ ಬಗ್ಗೆ ಏನ್ ಮೂರ್ತರಾಯ ಬರೀತಾರೆ. ನಮ್ಗೆ ಅವ್ರ ಪಾಠ ಅರ್ಥ ಆಗದಿದ್ರು ಕೂಡ ಮೈ ಮರೆತು ತನ್ಮಯವಾಗಿ ಹಾಡ್ತಿರೋ ಒಬ್ಬ ಸಂಗೀತಗಾರನ್ ನೋಡಿದ್ರೆ ನಮ್ಗೆ ಆ ಸಂಗೀತ ಅರ್ಥವಾಗಿದ್ರು ಏನೋ ಒಂದು ಸಂತೋಷ ಆಗುತ್ತಲ್ಲ, ಆ ತರ ಸಂತೋಷ ಆಗ್ತಿತ್ತು ಅವ್ರ ಪಾಠ ಅಂತ. ಹಾಗಾಗಿ ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ ಅಂತ ಹೇಳುವಾಗ ಅವ್ರು ಹೇಳಿದ ನಗು ನಾವನ್ಕೊಂಡಿರೋ ವ್ಯಾವಹಾರಿಕ ನಗು, ಕುಹಕ ನಗು, ಅಟ್ಟಹಾಸ ಯಾವುದು ಅಲ್ಲ. ಸಚ್ಚಿದಾನಂದ ಸ್ವರೂಪದ ಪ್ರಜ್ಞೆಯಿಂದ ಬರುವಂತ ನಗುವಿಗೂ ಅದು ಅನ್ವಯ ಆಗುತ್ತೆ ಅನ್ನುವಂಥದ್ದು ತುಂಬಾ ಮುಖ್ಯವಾದ್ದು. ಆದ್ದರಿಂದ ಒಂದೇ ಪದ್ಯ ನನ್ನ ಅನುಭವದ ಆಳಕ್ಕೆ ಹೋದಾಗೆಲ್ಲ ಹೊಸ ಹೊಸ ಅರ್ಥ ಕೊಡುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹಾಸ್ಯವನ್ನು ಕುರಿತಾದ ಈ ಚರ್ಚೆಯನ್ನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ನಿಮ್ಮ ಪ್ರತಿಕ್ರಿಯೆ. ಈಗ ನಿಮ್ಮ ಪ್ರತಿಕ್ರಿಯೆ, ಪ್ರಶ್ನೆ. ಈಗ ತಮ್ಮ ಪ್ರತಿಕ್ರಿಯೆ ಅಥವಾ ಪ್ರಶ್ನೆ. ಮುಂದಿನ ಉಪನ್ಯಾಸ ಯಾರು ಗುರು ಅನ್ನುವಂಥ ವಿಷಯ, ಯಾರು ಗುರು ಅನ್ನುವಂಥ ವಿಷಯದ ಬಗ್ಗೆ ಮುಂದಿನ ದಿನಾಂಕ ಯಾವಾಗ ನಮ್ಗೆ ಲಭ್ಯ ಆಗುತ್ತೋ ಅವತ್ತು ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. ಈಗ ಪ್ರತಿಕ್ರಿಯೆಗೆ, ಪ್ರಶ್ನೆಗೆ ಕಾಲ. ಶಿವರಾಮ್ ಅವರು ಹೇಳಿ ಸರ್. ಸರ್ ನಮಸ್ಕಾರ. ನಮಸ್ಕಾರ, ಕೇಳ್ತಾ ಇದೆಯಲ್ಲ ಸರ್? ಕೇಳ್ತಾ ಇದ್ದೆ. ಏನಿಲ್ಲ, ಅದು ತುಂಬಾ ಗಂಭೀರವಾದ ಚಿಂತನೆ ಹಾಸ್ಯದ ಬಗ್ಗೆ. ವಿಶೇಷವಾಗಿ ನಾನು ಇದಂದ್ರೆ ನೀವು ಕೊನೆಗೆ ಹೇಳಿದ್ರಲ್ಲ ಈ ಆನಂದದ ಬಗ್ಗೆ, ಸಚ್ಚಿದಾನಂದ ಆನಂದದ ಬಗ್ಗೆ, ಆ ಒಂದು ವಿಚಾರದಲ್ಲಿ ಸಾಕಷ್ಟು ಈಗ ಈವನ್ ಗುರುಗಳಿಗೂ ಕೂಡ ಹೆಸರುಗಳು ಆನಂದ ಬೋಧೇಂದ್ರ, ಈ ಆನಂದ ಅಂತ ಹೆಸರುಗಳು ಜಾಸ್ತಿ ಈ ಸನ್ಯಾಸಿಗಳಿಗೆ ಅಥವಾ ಪೀಠಾಧಿಪತಿಗಳು ಸರ್ ಕೂಡ. ಅದು ಯಾವ್ದೋ ಒಂದು ಉದ್ದೇಶಕ್ಕೋ ಅಥವಾ ಅದು ಸಹಜವಾಗಿ ಬಂದಿರೋದು ಅಂತ? ಈಗ ಸಹಜವಾಗಿ ಬಂದಿರುವಂತದ್ದು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಅನ್ಕಂಡೀಷನಲ್ ಆನಂದ ಅನ್ನೋದಕ್ಕೆ ಬಾಹ್ಯ, ಅವರು ಸಾಯ್ತಾ ಬಿದ್ದಿದ್ರು ಅವಾಗ್ಲೂ ಆನಂದವಾಗಿರುವಂತ ಒಂದು ಹಂತ ಬರುತ್ತೆ ಅಂತ. ಅದಕ್ಕೇನೆ ರಾಮಕೃಷ್ಣಾಶ್ರಮದ ಸ್ವಾಮೀಜಿಗಳಿಗೆಲ್ಲರಿಗೂ ಆನಂದ ಅನ್ನೋ ಹೆಸರಿನಲ್ಲೇ ಕೊನೆ ಆಗುತ್ತೆ. ವಿಶೇಷವಾಗಿ ಮಧ್ವಾಚಾರ್ಯರಿಗೆ ಆನಂದ ತೀರ್ಥರೇ ಅವರು. ತೀರ್ಥ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ನಾವು ನಮ್ಮ ಆನಂದ ಬಂದದ್ದು ಹೊಟ್ಟೋಗುತ್ತೆ, ಅದಕ್ಕೆ ಮಿಂಚಿ ಮಾಯವಾಗುವಂತ ಆನಂದ. ಆದ್ರೆ ಅವ್ರು ಹೇಳುವಂತ ಆನಂದ ಇದೆಯಲ್ಲ ಅದು ಒಂದ್ಸರಿ ಬಂದ್ರೆ ಹೋಗೋದೇ ಇಲ್ಲ. ಅದು ಒಂದ್ ಸ್ವಲ್ಪ ಮಸ್ಕಾಗ್ಬೋದು, ಹಿಂದೆ ಸರಿಬಹುದು, ಆದ್ರೂ ತಿರುಗಿ ತನ್ನ ಸಹಜ ಸ್ಥಿತಿಗೆ ಬರೋಕೆ ತುದಿಗಾಲಲ್ಲಿ ನಿಂತಿರುತ್ತೆ ಅಂತ. ಅಭೇದಾನಂದ ಅಂತಿದೆ. ಮನುಷ್ಯನ ಸ್ವಭಾವ ಬೇರೆ ಬೇರೆ. ನಾವು ಇಡೀ ನಮ್ಮ ಚರ್ಚೆ ಯಾವಾಗ್ಲೂ ಏನಾಗುತ್ತೆ ಅಂದ್ರೆ ಮನುಷ್ಯನ ಗುಣದ ಬಗ್ಗೆನೇ ಇರುತ್ತೆ, ವಸ್ತುವಿನ ಗುಣದ ಬಗ್ಗೆ ಇರುತ್ತೆ, ನಮ್ಮ ಇಷ್ಟಾನಿಷ್ಟದ ಬಗ್ಗೆ ಇರುತ್ತೆ. ಆ ಗುಣದ ಭೇದವನ್ನ ಮರೆತು ಎಲ್ಲವೂ ಪ್ರಕೃತಿಯೆಲ್ಲ ಸೃಷ್ಟಿಯ ಒಂದು ಭಾಗ ಅಂತ ಆದ್ರೆ ಅದನ್ನ ಅಭೇದಾನಂದ ಅಂತ, ಒಬ್ರು ಸ್ವಾಮೀಜಿ ಹೆಸರು ಅಭೇದಾನಂದ ಅಂತ ಅನ್ನುವಂಥದ್ದಿದೆ. ಹಾಗಾಗಿ ಆನಂದ ಅನ್ನೋದು ಸುಮ್ಮನೆ ಒಂದು ಪದ ಹಾಕಿದ್ದಲ್ಲ,
ಬಾಹ್ಯ ಆ ಅವಲಂಬನೆಗಳಿಗೆ ನಿಲುಕದಲ್ಲೇ ಮಾಡುವಂಥ ಪಡುವಂಥ ಸಂತೋಷ ಅಂತ ಅದರ ಅರ್ಥ ಅಂತ ಹೇಳ್ಬೋದು. ಅದಕ್ಕೆ ನಾವು ಏನಾಗಿದೆ ಅಂದ್ರೆ ನಮ್ಗೆ ಗೊತ್ತು ಆನಂದ ಅನ್ನೋ ಒಂದು ಹೆಸರು ಅಂತ ನಾವು ಅಲ್ಲಿಂದ ಆಚೆ ಮುಂದಕ್ಕೆ ಹೋಗೋದಿಲ್ಲ. ನಾನು ಇಡೀ ಈ ಆಚಾರ ವಿಚಾರ ಉಚ್ಚಾರದಲ್ಲಿ ನಾನು ಮಾಡಕ್ ಹೊರಟಿರೋದು ಅದೇ. ಏನಂದ್ರೆ ನಾವು ಶಬ್ದವೇ ನಮಗೆ ಮೋಸ ಆಗ್ತಾ ಬಿಡುತ್ತೆ ಅನ್ನುವಂಥದ್ದು. ಶಂಕರಾಚಾರ್ಯರು ಹೇಳೋ ಹಾಗೆ ಶಬ್ದ ಜಾಲಂ ಮಹಾರಣ್ಯಂ. ಶಬ್ದ ಜಾಲ ಅನ್ನೋದು ಇದೆಯಲ್ಲ, ಅದು ಕಾಡು. ಆ ಕಾಡಲ್ಲಿ ದಿಕ್ಕು ತಪ್ಪಿಬಿಡ್ತೀವಿ ನಾವು. ಯಾವುದೋ ನಾವು ಹೋದ ದಿಕ್ಕು ಹೋಗ್ಬಿಟ್ಟು ಇದೇ ದಿಕ್ಕು ಅಂತ ಅನ್ಕೋತೀವಿ. ಹಾಗಾಗಿ ಶಬ್ದ ಜಾಲದಿಂದ ಈಚೆ ಹಾಸ್ಯ ಅನ್ನೋ ಒಂದು ಪದದ ಮೇಲೆ 1 ಗಂಟೆ ಮಾತಾಡ್ಬೋದು ಅನ್ನೋವಂಥದ್ದೇ ಒಂದು ಆಶ್ಚರ್ಯ ಅಂತ ನನ್ನ ಸ್ನೇಹಿತ ಮೊನ್ನೆ ಫೋನ್ ಮಾಡಾಗ ಹೇಳ್ತಿದ್ದ. ಅದ್ ಹೆಂಗ್ ಮಾತಾಡ್ತೀರಾ 1 ಗಂಟೆ ಅಂತ, ನೀವು ಬಂದು ಕೇಳಪ್ಪ ಅಂತ ಹೇಳಿ. ಸೊ ಹಾಗಾಗಿ ಆನಂದ ಅನ್ನೋ ಪದಕ್ಕೆಲ್ಲ ಈ ಪ್ರತಿಯೊಂದು ಪದಕ್ಕೂ ಒಂದು ದಾರ್ಶನಿಕ ಅರ್ಥ ಇದೆ. ವಿಚಿತ್ರ ಅಂದ್ರೆ ಭಾರತೀಯರು ಪ್ರತಿಯೊಂದನ್ನು 3 ಭಾಗ ಮಾಡ್ತಾರೆ. ಸಾತ್ವಿಕ, ರಾಜಸ, ತಾಮಸ ಅಂತ 3 ಎಲ್ಲ ಒಂದೇ ಅರ್ಥ. ನಮ್ಮ ಪ್ರಕಾರ ಸಿನಾನಿಮ್ಸ್. ಆ ಸಿನಾನಿಮ್ಸ್ 3 ಭಾಗ ಮಾಡ್ತಾರೆ. ಒಂದು ಸಾತ್ವಿಕ, ಒಂದು ರಾಜಸ, ಒಂದು ತಾಮಸ. ಹಂಗಾಗಿ ನಾವು ನಮ್ಮನ್ನ ಮರ್ತು ಬಿಟ್ಟಿದ್ದೀವಿ, ಅರ್ಥ ಮಾಡ್ಕೊಂಡಿಲ್ಲ ಅನ್ನುವಂಥದ್ದಕ್ಕೋಸ್ಕರ ಹೇಳಿದೆ. ಖಂಡಿತ ಅದು ಅಂತ ಚಿಂತನೆಗೆ ಹಚ್ಚುವಂಥದ್ದೇ ಇತ್ತು ಇವತ್ತಿನ ಒಂದು ಇಡೀ ಚರ್ಚೆ. ಅದೇನೆ ಹಾಸ್ಯ ಅಂತಂದಾಗ ಸುಮ್ಮನೆ ಏನೋ ಒಂದು ಕಾಲಹರಣ ಮಾಡ್ತಾರೆ, ರಂಜನೆ ಕೊಡ್ತಾರೆ ಅಂತಂತ ನಿರೀಕ್ಷೆ ಇಟ್ಕೊಂಡಿರ್ತಾರೆ ಅಂತ ನಂಗೆ ಗೊತ್ತು. ಅದಕ್ಕಿಂತ ಭಿನ್ನವಾಗಿ ಹಾಗಂತ ಅಂದ್ಬಿಟ್ಟು ರಂಜನೆ ಇರ್ಕೂಡ್ದು ಅಂತ ನಾನು ಹೇಳೋದಿಲ್ಲ. ಆದ್ರೆ ಅದ್ರ ಆಳಕ್ಕೆ ಇಳಿಯೋದಿಲ್ಲ. ನಾವು ಎಲ್ಲಿವರೆಗೆ ನಗೆ ಸಾಗರದಲ್ಲಿ ತೇಲ್ತಾ ಇರ್ತೀವೋ ಮುಳುಗಿ ಮುತ್ತು ರತ್ನ ಹುಡ್ಕಕ್ ಹೋಗೋದಿಲ್ಲ. ನಮ್ಗೆಲ್ಲ ಈ ತೇಲು ಗುಣ ಜಾಸ್ತಿ ಆಗ್ಬಿಟ್ಟು ಮೇಲು ಜೀವನವೇ ನಮ್ದು, ಸೂಪರ್ಫಿಷಿಯಲ್ ಲಿವಿಂಗ್ ಅಂತಾರಲ್ಲ, ಅದನ್ನೇ ಮಾಡ್ತಾ ಇದ್ದೀವಿ. ಧನ್ಯವಾದಗಳು ಸರ್. ಇನ್ಯಾರಾದ್ರೂ ಮಾತಾಡೋ ಪ್ರಶ್ನೆ, ಪ್ರತಿಕ್ರಿಯೆ? ಸೊ ಮೌನದ ಬ್ರಹ್ಮಾನಂದದ ನಗೆಯಲ್ಲಿ ಇದೀರಾ ಅಂತ ಅನ್ಕೊಳ್ಳ ನಾನು. ಚೆನ್ನಾಗಿದ್ದು. ಪ್ರಶ್ನೆ ಏನಾರು ಇದೆಯಾ? ಆನಂದ ಅಂತಂದ್ರೆ ಎಲ್ಲಾ ಸಮಯದಲ್ಲೂ ನಮಗೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟಂಗೆ ಅಂದ್ಕೊಂಡಿದ್ದೀನಿ ನಾನು. ಅದೇ ನೀವು ಅನ್ಕೊಂಡಿದ್ರಿ, ಈಗ ನಾನು ಅದಲ್ಲ ಅಂತ ಹೇಳಿದೀನಿ. ಇನ್ನೊಂದ್ಸರಿ ಕೇಳಿ ನೋಡಿ. ಅದೇನಾಗುತ್ತೆ ಅಂದ್ರೆ ನಾನು ಅಂದ್ರೆ ಮನಸ್ಸಿನಾಚೆಗೆ ನಮ್ಗೆ ಹೋಗಕ್ಕೆ ಬರಲ್ಲ, ಅದು ತೊಂದರೆ ಆಗಿರುತ್ತದೆ. ಅದಕ್ಕೂ ಭಾರತೀಯ ಚಿಂತನೆ ಮನಸ್ಸು ಅನ್ನೋದು ಕೂಡ ಮನಸ್ಸಿನ ಆಳಕ್ಕೂ ಒಂದು ವಾಸ್ತವ ಇದೆ ಅನ್ನುವಂತ, ಮನಸ್ಸು ಒಂಥರ ಬೆರಳು ಮಾಡಿ ತೋರ್ಸತ್ತೆ ಹೊರತು ನಮ್ಮನ್ನ ಕೈ ಹಿಡಿದೆ ತುಂಬಾ ದೂರ ಕರ್ಕೊಂಡು ಹೋಗಲ್ಲ ಅನ್ನುವಂಥದ್ದೇ ಇವತ್ತಿನ ಉಪನ್ಯಾಸ. ನೋಡಿ, ನಿಮ್ಗೆ ಒಪ್ಪಿಗೆ ಆದ್ರೆ ಸರಿ. ಅಲ್ಲ, ಮನಸ್ಸು ಅಂದ್ರೆ ಎಲ್ಲಿ ಬೇಕಾದ್ರೂ ಹೋಗುತ್ತೆ ಅನ್ನೋದು ಎಲ್ಲಿ ಬೇಕಾದ್ರೂ ಹೋಗೋದೇನಲ್ಲ, ಅಲ್ಲ ಮನಸ್ಸಿನ ಆಳಕ್ಕೆ ಹೋದ್ರೆ ಇನ್ನೊಂದು ಸತ್ಯ ಇದೆ ಅನ್ನೋದು ಬರ್ದಿರಲ್ಲ. ಅವೆರಡರ ಆಳಕ್ಕೆ ಇನ್ನೊಂದು ಅಂತ. ಅದಕ್ಕೆ ನಿಮ್ಗೆ ಸ್ವಲ್ಪ ಫಿಲಾಸಫಿಕಲ್ ಬ್ಯಾಕ್ ಗ್ರೌಂಡ್ ಬೇಕಾಗುತ್ತೆ. ಅದ್ರ ಕೊರತೆ ಇರೋದ್ರಿಂದ ನಿಮ್ಗೆ ಅದು ಹೋಗೋದು ಕಷ್ಟ ಆಗುತ್ತೆ. ಇಡೀ ಲೆಕ್ಚರ್ ಕೇಳಿದ್ರೆ ಒಂದು ಬ್ಯಾಕ್ ಗ್ರೌಂಡ್ ಸಿಕ್ಕಿತ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಧನ್ಯವಾದಗಳು. ಧನ್ಯವಾದಗಳು ತಮಗೂ. ಆಮೇಲೆ ಮುಂದಿನ ದಿನಾಂಕ ಸ್ವಲ್ಪ ಅನುಮಾನಾಸ್ಪದವಾಗಿದೆ, ಅದನ್ನ ತಿಳಿಸ್ತಾರೆ. ಅವಾಗ ಮತ್ತೆ ಯಾರು ಗುರುವಿಗೆ ಸೇರ್ಕೊಳ್ಳೋಣ. ಯಾರು ಗುರುವಿನ ಉಪನ್ಯಾಸ ಆದ್ಮೇಲೆ ಅದ್ರ ಮುಂದಿಂದ ನೀವು ಯಾವ್ದೋ ಒಂದು ಕೊಟ್ಟಿದ್ದೀರಲ್ಲ ಅದು ಮಾಡ್ತಾ ಹೋಗೋದು. ಇದು 1 ಗಂಟೆಯಲ್ಲೇ ಮಾಡ್ಬೇಕು ಅಂತ ತುಂಬಾ ಕಷ್ಟಪಟ್ಟು ಕಂಪ್ರೆಸ್ ಮಾಡಿದ್ದೀನಿ. ಅದರಿಂದ ಇವತ್ತು ನೀವು ಮಾಹಿತಿಗಳು ಸ್ವಲ್ಪ ಜಾಸ್ತಿನೂ ಆಗಿರ್ಬೋದು, ಅದು ಆಯಾಸನೂ ಆಗಿರ್ಬೇಕು. ದಯಮಾಡಿ ಕ್ಷಮಿಸಿ. ಇಲ್ಲಿರಿ ಇನ್ನು ಇದು 2 ಸಂಚಿಕೆ ಆದ್ರೆ ಮುಂದಕ್ಕೆ ಹೋಗಕ್ಕಾಗಲ್ವಲ್ಲ ಅನ್ನೋ ಕಾರಣಕ್ಕೆ ಹೇಳಿದೆ. ಮುಗಿಸ್ಬೋದಾ? 9 ಗಂಟೆ ದಾಟ್ ಹೋಯ್ತು. ಗಣೇಶ್, ಮತ್ತೆ ಯಾವ್ದಾದ್ರು ಪ್ರಶ್ನೆಗಳಿದ್ರೆ ನಂತರ ಕೂಡ ಸಣ್ಣದಲ್ಲಿ ಹಾಕ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಉಪನ್ಯಾಸದಲ್ಲಿ ಎಲ್ಲರೂ ಭೇಟಿಯಾಗೋಣ. ಧನ್ಯವಾದಗಳು ಸರ್.